ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣ ನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟಾ, ಉತ್ತರ ಕನ್ನಡ ಜಿಲ್ಲೆ. ಸ್ನೇಹಿತರೆ, ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು ಚರ್ಚಿಸುತ್ತಿರುವಂತಹ ವಿಷಯ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಏನು, ಅದರ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತೆ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಡೆಫಿನಿಷನ್ಸ್, ವ್ಯಾಖ್ಯಾನಗಳು ಏನೇನು, ಮತ್ತು ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತದ ಅಧ್ಯಯನದ ಮಹತ್ವ, ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನಾವು ಸಾರ್ವಜನಿಕ ಆಡಳಿತವನ್ನು ಏನಕ್ಕೋಸ್ಕರ, ಯಾವ ಅನುಕೂಲತೆಗೋಸ್ಕರ ನಾವು ಅಧ್ಯಯನ ಮಾಡಬೇಕು ಎಂಬುದರ ಬಗ್ಗೆ ನಾವು ಈ ಒಂದು ಸೆಷನ್ನಲ್ಲಿ ನಾವು ಒಂದೊಂದಾಗಿ ಚರ್ಚೆ ಮಾಡೋಣ. ಸ್ನೇಹಿತರೆ, ನಾವು ಇದರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಮಾಡುವುದಕ್ಕಿಂತ ಮುಂಚಿತವಾಗಿ ನಾವು ಈ ಒಂದು ಸೆಷನ್ನಲ್ಲಿ ವಿಷಯ ಸೂಚಿಗಳು, ಇಂಡೆಕ್ಸ್ ಏನೇನಿದೆ ಎಂಬುದರ ಬಗ್ಗೆ ನಾವು ಒಂದು ಬ್ರೀಫ್ ಆಗಿ ತಿಳಿದುಕೊಳ್ಳೋಣ. ಈ ಒಂದು ಸೆಷನ್ನಲ್ಲಿ ನಾವು ಮಾತನಾಡುತ್ತಿರುವಂತಹ ವಿಷಯ ಏನಂತಂದರೆ, ಚರ್ಚಿಸುತ್ತಿರುವಂಥ ವಿಷಯ ಮೊದಲನೇದಾಗಿ ಈ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ದ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ದ ಡೆಫಿನಿಷನ್ ಆಫ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ದ ಇಂಟ್ರಡಕ್ಷನನ್ನು ಕೊಡುವಂಥದ್ದು, ಅಂದರೆ ಅದರ ಪರಿಚಯ ಮಾಡಿಕೊಳ್ಳೋಣ. ಎರಡನೇದಾಗಿ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಸಾರ್ವಜನಿಕ ಆಡಳಿತದ ವಿಷಯ ವ್ಯಾಪ್ತಿ ಏನು ಎಂಬುದರ ಬಗ್ಗೆ ನಾವು ಅಧ್ಯಯನ ಮಾಡೋಣ, ಚರ್ಚೆ ಮಾಡೋಣ. ಜೊತೆಗೆ ಡೆಫಿನಿಷನ್ ಆಫ್ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯ ಒಂದು ವ್ಯಾಖ್ಯಾನಗಳ ಬಗ್ಗೆ ನಾವು ಚರ್ಚೆ ಮಾಡೋಣ. ಜೊತೆಗೆ ವ್ಯೂಸ್ ಅಬೌಟ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯ ಬಗ್ಗೆ ಇರುವಂತಹ ದೃಷ್ಟಿಕೋನಗಳು, ಬೇರೆ ಬೇರೆ ನೀತಿಜ್ಞರು, ತಂತ್ರಜ್ಞರು ಅಥವಾ ಸ್ಪೆಷಲಿಸ್ಟ್, ವಿಶೇಷ ತಜ್ಞರುಗಳು ಏನೇನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡೋಣ, ಚರ್ಚೆ ಮಾಡೋಣ. ಜೊತೆಗೆ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂದರೆ ನಾವು ಸಾರ್ವಜನಿಕ ಆಡಳಿತವನ್ನು ಏನಕ್ಕೋಸ್ಕರ ಅಧ್ಯಯನ ಮಾಡಬೇಕು, ಅಥವಾ ಸಾರ್ವಜನಿಕ ಆಡಳಿತದ ಮಹತ್ವ ಏನು, ಅದರ ಅನುಕೂಲತೆ ಏನು, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆರ್ ವಾಟ್ ಆರ್ ದ ಅಡ್ವಾಂಟೇಜಸ್ ಇನ್ ದ ಸ್ಟಡಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅಡ್ವಾಂಟೇಜಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಂಬುದರ ಬಗ್ಗೆ ನಾವು ಈ ಒಂದು ಸೆಷನ್ನಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ವ್ಯೂಸ್ ಆಫ್ ಸ್ಕಾಲರ್ಸ್, ಈ ಬೇರೆ ಬೇರೆ ತಜ್ಞರುಗಳು ವಿಚಾರ ಮಾಡಿರೋದ್ರ ಬಗ್ಗೆ, ಅವರ ದೃಷ್ಟಿಕೋನಗಳು, ಅವರ ವಿಚಾರ ಏನು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡೋಣ. ಜೊತೆಗೆ ಸಾರ್ವಜನಿಕ ಆಡಳಿತದ ವಿಷಯ ವ್ಯಾಪ್ತಿ, ಅದರ ವ್ಯಾಪ್ತಿ ಮತ್ತು ಅದರ ಅಧ್ಯಯನ ಮಾಡೋದ್ರಿಂದ ಅನುಕೂಲತೆಗಳು ಅಥವಾ ಸಾರ್ವಜನಿಕ ಆಡಳಿತದ ಒಂದು ಮಹತ್ವ ಏನು ಎಂಬುದರ ಬಗ್ಗೆ ನಾವು ಒಂದೊಂದಾಗಿ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ನಾನು ಹೇಳಿದಾಗೆ ನಾವು ಸಾರ್ವಜನಿಕ ಆಡಳಿತವನ್ನು ಏನಕ್ಕೋಸ್ಕರ ಅಧ್ಯಯನ ಮಾಡ್ತೀವಿ ಅನ್ನೋದರ ಬಗ್ಗೆ ನಾವು ನೋಡೋಕೆ ಹೋದರೆ, ಜೊತೆಗೆ ನಾವು ಸಾರ್ವಜನಿಕ ಆಡಳಿತದ ವಿಷಯ ವ್ಯಾಪ್ತಿಯನ್ನು ತೆಗೆದುಕೊಂಡು ನೋಡೋದಾದರೆ, ನಾವು ಮಾನವ ಪ್ರಾಣಿಯೋಪಾದಿಯಿಂದ ಅವನು ಸಮಾಜವನ್ನು ಕಟ್ಟಿಕೊಂಡು ಸಾಮಾಜಿಕ ಜೀವನವನ್ನು ಪ್ರಾರಂಭ ಮಾಡಿದ ನಂತರದಲ್ಲಿ, ಕೌಟುಂಬಿಕ ಜೀವನವನ್ನು ಪ್ರಾರಂಭ ಮಾಡಿದ ನಂತರದಲ್ಲಿ ಅವನು ಆಡಳಿತದ ಬಗ್ಗೆ ತಾನು ಆ ಒಂದು ಪರಿಸ್ಥಿತಿಯಲ್ಲಿ ಆಡಳಿತವನ್ನು ನಡೆಸೋದ್ರ ಬಗ್ಗೆಯೂ ಸಾಕಷ್ಟು ಜ್ಞಾನವನ್ನು ಪಡೆದುಕೊಂಡ ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಳುವಂಥದ್ದು. ಆದ್ದರಿಂದ ಈ ಸಾರ್ವಜನಿಕ ಆಡಳಿತ ಅನ್ನೋದು ನಿನ್ನೆ ಮೊನ್ನೆ ವಿಚಾರ ಏನಲ್ಲ, ಬಹಳ ಪುರಾತನ ಕಾಲದಿಂದಲೂ ಬೆಳೆದು ಬಂದಂಥ ಒಂದು ಜ್ಞಾನ. ಅದರಿಂದ ದ ಫಂಕ್ಷನ್ಸ್ ಆ್ಯಂಡ್ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ವಾಸ್ ಅಬ್ಸಲ್ಯೂಟ್ಲಿ ಮಿನಿಮಲ್ ಆ್ಯಂಡ್ ವಾಸ್ ನೆಸೆಸರಿಲಿ ಸ್ಮಾಲ್ ಇನ್ ಸೈಜ್ ಇನ್ ದ ಬಿಗಿನಿಂಗ್. ಸಾರ್ವಜನಿಕ ಆಡಳಿತದ ಒಂದು ಹುಟ್ಟು ಪ್ರಾರಂಭದ ಬಗ್ಗೆ ನಾವು ಮಾತನಾಡೋದಾದರೆ, ಇದು ಪ್ರಾರಂಭದಲ್ಲಿ ಅಷ್ಟೊಂದು ವಿಶಾಲವಾದಂಥ ವ್ಯಾಪ್ತಿಯನ್ನು ಹೊಂದಿರಲಿಲ್ಲ. ಯಾಕೆಂತಂದರೆ ಸಾರ್ವಜನಿಕ ಆಡಳಿತ ಅನ್ನೋದು ಆಗಿನ ಸಮಾಜ ಏನಿತ್ತು ಅಂದರೆ ತುಂಬ ಚಿಕ್ಕದಾಗಿತ್ತು, ಜನಸಂಖ್ಯೆಯೂ ಕೂಡ ಚಿಕ್ಕದಾಗಿತ್ತು, ಕಡಿಮೆ ಜನಸಂಖ್ಯೆ ಇತ್ತು. ಆ ಒಂದು ಪರಿಸ್ಥಿತಿಯಲ್ಲಿ ಆಡಳಿತದ ಬಗ್ಗೆಯೂ ಕೂಡ ಅಷ್ಟೊಂದು ಜಟಿಲವಾದಂತಹ ಒಂದು ಪರಿಸ್ಥಿತಿ ಇರಲಿಲ್ಲ. ಆಡಳಿತವನ್ನು ನಡೆಸೋದ್ರ ಬಗ್ಗೆನೇ ನಡೆಸಲೇಬೇಕು ಎಂಬುದರ ಬಗ್ಗೆ ಯಾವುದೇ ರೀತಿಯ ಒಂದು ತುಡಿತ ಅಥವಾ ಒತ್ತಡ ಇರಲಿಲ್ಲ. ಆದ್ದರಿಂದ ಆಗಿನ ಸಮಾಜ ತುಂಬ ಚಿಕ್ಕದಾಗಿತ್ತು ಮತ್ತು ಜನಸಂಖ್ಯೆಯೂ ಕಡಿಮೆ ಇದ್ದಿದ್ದರಿಂದ ಆಡಳಿತದ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳುವಂಥದ್ದು ಇರಲಿಲ್ಲ. ಹಾಗಿದ್ರೂ ಹವೆವರ್ ಡ್ಯೂರಿಂಗ್ ದ ಲಾಸ್ಟ್ 100 years we have witnessed the growth of public administration as a growing discipline. ನಾವು ಸರಿಸುಮಾರು 100 ವರ್ಷಗಳ ಹಿಂದಿನಿಂದ ನಾವು ನೋಡೋದಾದರೆ ಈ ಸಾರ್ವಜನಿಕ ಆಡಳಿತದ ಒಂದು ಬೆಳವಣಿಗೆ ಹೇಗಿದೆ ಅಂದರೆ, ಅದೊಂದು
ತುಂಬ ಅಭಿವೃದ್ಧಿ ಆಗ್ತಾ ಇರುವಂಥ ಒಂದು ವಿಷಯ ಸಬ್ಜೆಕ್ಟ್ ಆಗಿ ನಾವು ನೋಡ್ತಾ ಇದ್ದೀವಿ ಆ್ಯಸ್ ಎ ಗ್ರೋಯಿಂಗ್ ಡಿಸಿಪ್ಲಿನ್. ಅಂದರೆ ಒಂದು 100 ವರ್ಷದ ಇತ್ತೀಚೆಗೆ ನೋಡಿದಾಗ ಅದರಲ್ಲೂ ಕೂಡ ವುಡ್ರೋ ವಿಲ್ಸನ್ ರವರು ದ ಸ್ಟಡಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನೋ ಪುಸ್ತಕವನ್ನು ಒಂದು ಎಸ್ಸೆ ಮೂಲಕ ತಂದಿದ್ದ ನಂತರದಿಂದನೂ ಕೂಡ ನಾವು ಸಾರ್ವಜನಿಕ ಆಡಳಿತವನ್ನು ಒಂದು ಸೆಪರೇಟ್ ಆ್ಯಂಡ್ ಇಂಡಿಪೆಂಡೆಂಟ್ ಡಿಸಿಪ್ಲಿನ್ ಆಗಿ ಅಧ್ಯಯನ ಮಾಡ್ತೀವಿ. ಇದಕ್ಕಿಂತ ಮೊದಲು ನಾವು ಒಂದು ರಾಜ್ಯಶಾಸ್ತ್ರದಲ್ಲಿ ಒಂದು ವಿಷಯವಾಗಿ ನಾವು ಅದನ್ನು ಓದ್ತಿದ್ವಿ ಅನ್ನೋದು. ಆಮೇಲೆ ಈ ದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕನ್ಸರ್ನ್ಡ್ ವಿತ್ ದ ಸ್ಟೇಟ್ ಇನ್ ಆ್ಯಕ್ಷನ್ ಡೂಯಿಂಗ್ ಆ್ಯಂಡ್ ಇಂಪ್ಲಿಮೆಂಟಿಂಗ್. ಸಾರ್ವಜನಿಕ ಆಡಳಿತ ಅಂತಂದರೆ ಬಹಳ ಪ್ರಮುಖವಾಗಿ ಸರ್ಕಾರಿ ಆಡಳಿತ ಅಂತಂದರೆ ಒಂದು ಸರ್ಕಾರ ನೇಮಿಸುವಂತಹ ವ್ಯಕ್ತಿಗಳು ಸರ್ಕಾರದ ದಿನನಿತ್ಯದ ಕೆಲಸ ಕಾರ್ಯಗಳನ್ನು, ಅದು ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ಎಜುಕೇಷನ್ ಬಗ್ಗೆ ಇರ್ಬೋದು, ಜೊತೆಗೆ ಜನರ ದಿನನಿತ್ಯದ ಮೂಲ ಸೌಕರ್ಯಗಳ ಬಗ್ಗೆ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಆಗಿರ್ಬೋದು, ಮೆಡಿಸಿನ್ ಬಗ್ಗೆ ಆಗಿರ್ಬೋದು, ಹಾಸ್ಪಿಟಲ್ ಬಗ್ಗೆ ಆಗಿರ್ಬೋದು, ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಇವನ್ನೆಲ್ಲನೂ ಕೂಡ ಇಂಪ್ಲಿಮೆಂಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಸಾರ್ವಜನಿಕ ಆಡಳಿತ ಅಂದರೆ ಸರ್ಕಾರಿ ಆಡಳಿತ. ಜೊತೆಗೆ ಇಟ್ ಹೆಲ್ಪ್ಸ್ ಟು ಪಾಲಿಸಿ ಫಾರ್ಮುಲೇಷನ್ ಇನ್ ವೇರಿಯಸ್ ಲೆವೆಲ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್. ಸಾರ್ವಜನಿಕ ಆಡಳಿತ ಅನ್ನೋದು ಬೇರೆ ಬೇರೆ ಒಂದು ಲೆವೆಲ್ನಲ್ಲಿ, ಆಡಳಿತದ ಬೇರೆ ಬೇರೆ ಲೆವೆಲಲ್ಲಿ ಒಂದು ನೀತಿಯನ್ನು ಫಾರ್ಮುಲೇಟ್ ಮಾಡಿ ಅದನ್ನು ಜಾರಿಗೆ ತರುವಂಥ ಒಂದು ವ್ಯವಸ್ಥೆಯಾಗಿರುವಂಥದ್ದು. ಜೊತೆಗೆ ನಾವು ಈ ಒಂದು ಟುಡೇ ಇಟ್ ಈಸ್ ನೀಡೆಡ್ ಟು ಹ್ಯಾವ್ ಸೆಪರೇಷನ್ ಆಫ್ ಪಾಲಿಟಿಕ್ಸ್ ಫ್ರಮ್ ದ ಅಡ್ಮಿನಿಸ್ಟ್ರೇಷನ್ ಅನ್ನೋದು. ಅಂದರೆ ಈ ಸಾರ್ವಜನಿಕ ಆಡಳಿತ ಅನ್ನೋದು ಹೇಗಿದೆ ಅಂತಂದರೆ ಮೊದಲು ರಾಜಕೀಯ ಜೊತೆಗೇ ಒಂದು ಸಂಬಂಧವನ್ನು ಹೊಂದಿತ್ತು. ಹಿಂದೆ ನೋಡೋದಾದರೆ ರಾಜಕೀಯ ಅಂದರೆ ಸಾರ್ವಜನಿಕ ಆಡಳಿತ ಅಂದರೆ ರಾಜಕೀಯ. ಆದರೆ ಈಗಿನ ಒಂದು ಪರಿಸ್ಥಿತಿಯನ್ನು ತೆಗೆದುಕೊಂಡು ನೋಡಿದಾಗ ನಾವು ಈ ಸಾರ್ವಜನಿಕ ಆಡಳಿತವನ್ನು ರಾಜಕೀಯದಿಂದ ಪ್ರತ್ಯೇಕವಾಗಿ ನೋಡುವಂಥದ್ದು ಕಂಡುಬರುತ್ತಿರುವಂಥದ್ದು. ಯಾಕೆಂತಂದರೆ ಇದು ಸಾರ್ವಜನಿಕ ಆಡಳಿತವನ್ನು ನಡೆಸುತ್ತಿರುವಂಥ ಸಾರ್ವಜನಿಕ ನೌಕರರು ಸಂಪೂರ್ಣ ಏನಾಗುತ್ತೆ ಅಂತಂದರೆ ಇಲ್ಲಿ ರಾಜಕೀಯದಿಂದ ಹೊರಗಡೆ ಇರುವಂಥವ್ರು, ರಾಜಕೀಯಕ್ಕೂ ಇವ್ರಿಗೂ ಸಂಬಂಧ ಇರೋದಿಲ್ಲ, ರಾಜಕೀಯನೇ ಬೇರೆ ಇರ್ತದೆ, ಆಡಳಿತನೇ ಬೇರೆ ಇರುವಂಥದ್ದು ಕಂಡುಬರುತ್ತೆ ಎಂಬ ವಿಚಾರವನ್ನು ನಾವು ಇಲ್ಲಿ ನೋಡಬೇಕಾಗತ್ತೆ. ಆಮೇಲೆ ಸಾರ್ವಜನಿಕ ಆಡಳಿತದ ಒಂದು ವ್ಯಾಪ್ತಿಯ ಒಂದು ವ್ಯಾಖ್ಯಾನಗಳನ್ನು ನಾವು ನೋಡಿದಾಗ ಇಲ್ಲಿ ಹಲವಾರು ವಿಶೇಷ ತಜ್ಞರುಗಳು, ಸ್ಪೆಷಲಿಸ್ಟ್ಗಳು, ಸಾರ್ವಜನಿಕ ಆಡಳಿತ ತಜ್ಞರುಗಳು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ಅದನ್ನು ಹೇಳಿರುವುದನ್ನು ನಾವು ನೋಡ್ತೇವೆ. ಅದರಲ್ಲಿ ಭಾಳ ಪ್ರಮುಖವಾಗಿ WF ವಿಲ್ಲೋಬಿ, ದ ಟರ್ಮ್ ಅಡ್ಮಿನಿಸ್ಟ್ರೇಷನ್ may be employed in two senses. In its wider, it denotes the work involved in the actual conduct of governmental affairs, legislative, judicial, executive power, as well as the administration of affairs of the government generally. WF ವಿಲ್ಲೋಬಿ ಅವರು ಹೇಳೋ ಪ್ರಕಾರ ಅಡ್ಮಿನಿಸ್ಟ್ರೇಷನ್ ಎಂಬ ಪದ ಏನನ್ನೆಲ್ಲ ಒಳಗೊಂಡಿದೆ ಅಂತಂದರೆ ಇದು ಭಾಳ ಪ್ರಮುಖವಾಗಿ ಇನ್ ಟೂ ಸೆನ್ಸಸ್, ಎರಡೂ ರೀತಿಯ ಅರ್ಥವನ್ನು ಹೊಂದಿರುವಂಥದ್ದು. ಒಂದು ಮೊದಲೇದು ಇನ್ ಇಟ್ಸ್ ವೈಡರ್ ಸೆನ್ಸ್, ಇದು ವಿಶಾಲ ಅರ್ಥದಲ್ಲಿ ನೋಡೋದಾದರೆ ಇದು ಎಲ್ಲವನ್ನೂ ಒಳಗೊಂಡಿರುತ್ತದೆ. ಸರ್ಕಾರದ ಪ್ರತಿನಿತ್ಯದ ಕೆಲಸ ಕಾರ್ಯಗಳು, ಶಾಸನೀಯ ಇರ್ಬೋದು, ನ್ಯಾಯಾಂಗೀಯ ಇರ್ಬೋದು, ಕಾರ್ಯಾಂಗೀಯ ಇರ್ಬೋದು, ಇವೆಲ್ಲವನ್ನು ಕೂಡ ಒಳಗೊಂಡಿರುವಂಥದ್ದು ಈ ಸಾರ್ವಜನಿಕ ಆಡಳಿತ ಆಗಿರುವಂಥದ್ದು. ಅವ್ರ ಪ್ರಕಾರವಾಗೇ ಇನ್ ಇಟ್ಸ್ ನ್ಯಾರೋವರ್ ಸೆನ್ಸ್ ನೋಡಿದಾಗ, ಅಂದರೆ ಸಂಕುಚಿತ ಅರ್ಥದಲ್ಲಿ ನೋಡಿದಾಗ, ಇಟ್ ಡಿನೋಟ್ಸ್ ದ ಆಪರೇಷನ್ಸ್ ಆಫ್ ದ ಅಡ್ಮಿನಿಸ್ಟ್ರೇಟಿವ್ ಬ್ರ್ಯಾಂಚ್ ಓನ್ಲಿ. ಅಂದರೆ WF ವಿಲ್ಲೋಬಿ ಅವರು ಹೇಳೋ ಪ್ರಕಾರ ಇದು ವಿಶಾಲ ಅರ್ಥದಲ್ಲಿ ನೋಡಿದಾಗ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಎಲ್ಲ ಕಾರ್ಯಗಳನ್ನು ಒಳಗೊಂಡಿರುವಂಥದ್ದು ಬರುತ್ತೆ. ಸಂಕುಚಿತ ಅರ್ಥದಲ್ಲಿ ನೋಡಿದಾಗ ಇದು ಕೇವಲ ಆಡಳಿತಾತ್ಮಕ ಶಾಖೆಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾತ್ರ ಒಳಗೊಂಡಿರುತ್ತೋ, ಆದರೆ ಇಲ್ಲಿ ಜುಡಿಷಿಯಲ್ ಮತ್ತು ಲೆಜಿಸ್ಲೇಟಿವ್ ಬರೋದಿಲ್ಲ ಎಂಬ ವಿಚಾರವನ್ನು ಇದು ನ್ಯಾರೋ ಸೆನ್ಸ್ನಲ್ಲಿ ಹೇಳುವಂಥದ್ದು. ಎರಡೂ ಅರ್ಥದಲ್ಲಿ ಅವರು ಹೇಳುವಂಥದ್ದು ಕಂಡುಬರುತ್ತೆ. ಆಮೇಲೆ LD ವೈಟ್ ಅನ್ನೋರೊಬ್ಬರು ಅವ್ರೇನು ಹೇಳ್ತಾರೆ ಅಂತಂದರೆ, LD ವೈಟ್ ರವರು ಹೇಳೋ ಪ್ರಕಾರ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕನ್ಸಿಸ್ಟ್ಸ್ ಆಫ್ ಆಲ್ ದೋಸ್ ಆಪರೇಷನ್ಸ್ ಹ್ಯಾವಿಂಗ್ ಫಾರ್ ದೇರ್ ಪರ್ಪಸ್ ಆಫ್ ದ ಫುಲ್ಫಿಲ್ಮೆಂಟ್ ಆರ್ ಎನ್ಫೋರ್ಸ್ಮೆಂಟ್ ಆಫ್ ದ ಪಬ್ಲಿಕ್ ಪಾಲಿಸಿ. LD ವೈಟ್ ರವರು ಹೇಳೋ ಪ್ರಕಾರ ಸಾರ್ವಜನಿಕ ಆಡಳಿತ ಏನನ್ನೆಲ್ಲ ಒಳಗೊಂಡಿದೆ ಅಂತಂದರೆ ಅವರು ಹೇಳೋ ಪ್ರಕಾರವಾಗಿ ಅದು ಸರ್ಕಾರಿ ಧೋರಣೆಗಳನ್ನು ಕಾರ್ಯಗತಗೊಳಿಸುವ ಉದ್ದೇಶದಿಂದ ಕೈಗೊಂಡ ಎಲ್ಲ ಬಗೆಯ ಕಾರ್ಯಚಟುವಟಿಕೆಗಳನ್ನು ಸಾರ್ವಜನಿಕ ಆಡಳಿತ ಅಂತ ಹೇಳ್ತಾರೆ. ಅಂದರೆ ಸಾರ್ವಜನಿಕ ಆಡಳಿತ ಅಂದರೆ ಎಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಪಾಲಿಸಿ, ನೀತಿ, ನಿಯಮಗಳು, ಕಾರ್ಯವೈಖರಿ, ಚಟುವಟಿಕೆಗಳು ಏನು ಬರ್ತಾವೆ ಎಲ್ಲನೂ ಕೂಡ ಸಾರ್ವಜನಿಕ ಆಡಳಿತ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವರು. ನಂತರದಲ್ಲಿ ಹೆನ್ರಿ ಫಾಯಲ್ ಹೇಳೋ ಪ್ರಕಾರ, ಅಕಾರ್ಡಿಂಗ್ ಟು ಹೆನ್ರಿ ಫಾಯಲ್, ದ ಮೇನ್ ಕ್ಯಾಟಗರೀಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಆರ್ ಪ್ಲಾನಿಂಗ್, ಆರ್ಗನೈಜೇಷನ್, ಕಮಾಂಡ್, ಕೋಆರ್ಡಿನೇಷನ್ ಆ್ಯಂಡ್ ಕಂಟ್ರೋಲ್.
ಹೆನ್ರಿ ಫಾಯಲ್ ಅವ್ರ ಪ್ರಕಾರ ಅವರು ಹೇಳುವಂಥದ್ದು ಏನಂತಂದರೆ ಆಡಳಿತ ಅಂತಂದರೆ ಪ್ಲ್ಯಾನಿಂಗ್ ಯೋಜನೆಯನ್ನು ಮಾಡುವಂಥದ್ದು, ಆರ್ಗನೈಜೇಷನ್ ಸಂಘಟನೆಯನ್ನು ಮಾಡುವಂಥದ್ದು, ಕಮ್ಯಾಂಡ್ ಆಜ್ಞೆಯನ್ನು ಹೊರಡಿಸುವಂಥದ್ದು, ಕೋಆರ್ಡಿನೇಷನ್ ಸಂಯೋಜನೆಯನ್ನು ಮಾಡುವಂಥದ್ದು, ಮತ್ತು ಕಂಟ್ರೋಲ್ ನಿಯಂತ್ರಣವನ್ನು ಮಾಡುವಂಥದ್ದು, ಇಷ್ಟನ್ನು ಒಳಗೊಂಡಿರುವಂಥದ್ದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅಥವಾ ಆಡಳಿತ ಅಂತ ಹೇಳ್ತಾರೆ ಅವರು. ಆಮೇಲೆ PM ಕ್ವೀನ್ ಅವರು ಹೇಳೋ ಪ್ರಕಾರ PM ಕ್ವೀನ್ ಸೇಸ್ ದಟ್ ದ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಡೀಲ್ಸ್ ವಿತ್ ಮೆನ್, ಮಟೀರಿಯಲ್ಸ್ ಆ್ಯಂಡ್ ಮೆಥಡ್. ಈ PM ಕ್ವೀನ್ ಅವರು ಹೇಳೋ ಪ್ರಕಾರ ಸಾರ್ವಜನಿಕ ಆಡಳಿತ ಅಂತ ಅಂದರೆ ಸಾರ್ವಜನಿಕ ಆಡಳಿತ ಏನನ್ನು ವ್ಯವಹರಿಸ್ತದೆ ಅಂತಂದರೆ ಅದು ಮನುಷ್ಯರು, ವಸ್ತುಗಳು ಮತ್ತು ವಿಧಾನಗಳನ್ನು ಅದು ಒಳಗೊಂಡಿರುವಂಥದ್ದು ಬರುತ್ತೆ ಅನ್ನೋ ವಿಚಾರವನ್ನು PM ಕ್ವೀನ್ ಅವರು ಹೇಳುವಂಥದ್ದು. ಜೊತೆಗೆ ಲೂಥರ್ ಗಲಿಕ್ ಅವರು ಹೇಳುವಂಥ ಪ್ರಕಾರ ಲೂಥರ್ ಗಲಿಕ್ ಸಮ್ಸ್ ಆಫ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಥ್ರೂ ದ ಲೆಟರ್ಸ್ ಆಫ್ ದ ಪೋಸ್ಡ್ ಕಾರ್ಬ್. ಬಹಳ ಪ್ರಮುಖವಾಗಿ ಸಾರ್ವಜನಿಕ ಆಡಳಿತದಲ್ಲಿ ಇದು ಎಲ್ಲರಿಗೂ ಚಿರಪರಿಚಿತವಾಗಿರುವಂತಹ ಒಂದು ಅಕ್ರೋನಿಮ್ ಅಂತಂದರೆ ಪೋಸ್ಡ್ ಕಾರ್ಬ್. ಇದನ್ನು ಲೂಥರ್ ಗಲಿಕ್ರವರು ಕೊಟ್ಟಿರುವಂಥದ್ದು. ಲೂಥರ್ ಗಲಿಕ್ರವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಈ 8 ಅಕ್ಷರಗಳಲ್ಲಿ ಅಕ್ರೋನಿಮ್ ಏನಿದೆ POSDCORB ಅದನ್ನು ಪೋಸ್ಡ್ ಕಾರ್ಬ್ ಅಂತ ನಾವು ಹೇಳ್ತೀವಿ. ಪ್ರತಿಯೊಂದು ಲೆಟರು ಕೂಡ ಒಂದೊಂದು ಅರ್ಥವನ್ನು ಒಳಗೊಂಡಿರುವಂಥದ್ದು ಪೋಸ್ಡ್ ಕಾರ್ಬ್ ಅಂತ. ಅಂದರೆ P stands for planning, O stands for organization, S stands for staffing, D stands for direction, C stands for cooperation, R stands for ರಿಪೋರ್ಟಿಂಗ್, B stands for ಬಜೆಟಿಂಗ್ ಅಂತ. ಇಷ್ಟು ವಿಚಾರಗಳನ್ನು ನಾವು ಈ ಪೋಸ್ಡ್ ಕಾರ್ಬ್ನ ಏನು ಅಕ್ಷರಗಳಿದಾವೋ ಇದರಲ್ಲಿ ಲೂಥರ್ ಗಲಿಕ್ರವರು ಕ್ರೋಢೀಕರಿಸಿರುವುದನ್ನು ನಾವು ನೋಡ್ತೇವೆ. ಅಂದರೆ ಅದರ ವಿಷಯ ವ್ಯಾಪ್ತಿ ಇಷ್ಟು ಇರುವಂಥದ್ದು ಅಂತ. ಅಂದರೆ ನಂತರದಲ್ಲಿ ನಾವು ಈಗ ಬಹಳ ಪ್ರಮುಖವಾಗಿ ಸಾರ್ವಜನಿಕ ಆಡಳಿತದ ವಿಷಯ ವ್ಯಾಪ್ತಿ ಅಥವಾ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಏನು, ವಾಟ್ ಆರ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ವಾಟ್ ಈಸ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎನ್ನುವುದರ ಬಗ್ಗೆ ನಾವು ಈ ಒಂದು ಸೆಷನ್ನಲ್ಲಿ ಚರ್ಚೆ ಮಾಡೋಣ. ಸ್ನೇಹಿತರೆ, ಈ ಸಾರ್ವಜನಿಕ ಆಡಳಿತ ಅಂತಂದರೆ ನಾನು ಮೊದಲೇ ಹೇಳಿದೆ ಸರ್ಕಾರಿ ಆಡಳಿತ. ಸಾರ್ವಜನಿಕ ಆಡಳಿತ ಅಂದರೆ ಸರ್ಕಾರಿ ಆಡಳಿತ, ಸರ್ಕಾರದ ಅಂಗಗಳಿಂದ ನಡೆಯುವಂತಹ ಒಂದು ವಿಧಾನ ವ್ಯವಸ್ಥೆ ಇದು. ಮತ್ತು ಯಾವುದೇ ವಿಚಾರವನ್ನು ತೆಗೆದುಕೊಂಡ್ರೆ, ಯಾವುದೇ ವಿಷಯಗಳನ್ನು ನಾವು ತೆಗೆದುಕೊಂಡ್ರೆ ಅದಕ್ಕೊಂದು ಸ್ಕೋಪ್ ಅನ್ನೋದಿರುತ್ತೆ, ವ್ಯಾಪ್ತಿ ಅಥವಾ ಮಿತಿ ಅಥವಾ ಎಲ್ಲೆ ಅಥವಾ ಸರಹದ್ದು, ಬೌಂಡ್ರಿ ಅಂತ ಏನು ಹೇಳ್ತೀವಿ ಅದನ್ನು ಹೇಳುವಂಥದ್ದು. ಉದಾಹರಣೆ, ಯಾವುದೇ ಒಂದು ದೇಶಕ್ಕೆ ತಗೊಳ್ಳಿ ಒಂದು ಬೌಂಡ್ರಿ ಅಂತ ಇರುತ್ತೆ. ನಮ್ಮ ಮನೆಗೆ ತೊಗೊಂಡ್ರೆ ಒಂದು ಬೌಂಡ್ರಿ ಅಂತ ಇರುತ್ತೆ. ನಮ್ಮದು ಕಾಲೇಜ್ ತೊಗೊಂಡ್ರು ಕೂಡ ಕಾಲೇಜಿಗೆ ಒಂದು ಬೌಂಡ್ರಿ ಅನ್ನೋದಿರುತ್ತೆ. ಯಾವುದೇ ಒಂದು ವಿಷಯ ವಸ್ತುವನ್ನು ತೆಗೆದುಕೊಂಡ್ರು ಕೂಡ ಅದಕ್ಕೊಂದು ಲಿಮಿಟೇಷನ್, ಬೌಂಡ್ರಿ ಅನ್ನೋದಿರುತ್ತೆ. ನಮ್ಮ ದೇಶಕ್ಕೆ ಒಂದು ಬೌಂಡ್ರಿ ಇದೆ ಅಂದರೆ ನಮ್ಮ ದೇಶ ಇಷ್ಟೇ ಪ್ರಮಾಣದಲ್ಲಿ ನಮ್ಮ ಈ ಭೂಮಿ ಇಷ್ಟು ಆಕಾರದಲ್ಲಿ ಇಷ್ಟು ಪ್ರಮಾಣದಲ್ಲಿ ಇದೆ ಅಂತ ನಾವು ಹೇಳ್ತೀವಿ. ಅದೇ ರೀತಿಯಲ್ಲಿ ಯಾವುದೇ ವಿಷಯ ತೆಗೆದುಕೊಂಡಾಗ ನಾವು ಒಂದು ಸ್ಕೋಪ್ ಅನ್ನೋದು ಇರುತ್ತೆ. ವ್ಯಾಪ್ತಿ ಅಂದರೆ ಅದರ ಸರಹದ್ದು, ಲಿಮಿಟೇಷನ್, ಬೌಂಡ್ರಿ ಅಂತ ಅರ್ಥ. ಇಷ್ಟನ್ನು ಮಾತ್ರ ಅಧ್ಯಯನ ಮಾಡುತ್ತೆ ಅಂತ. ರಾಜ್ಯಶಾಸ್ತ್ರ ಏನೇನು ಅಧ್ಯಯನ ಮಾಡ್ತೇವೆ, ಅದರ ಸ್ಕೋಪನ್ನು ನೋಡಿದಾಗ, ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ನೋಡಿದಾಗ ನಾವು ರಾಜ್ಯ, ಸರ್ಕಾರ, ಅಂತಾರಾಷ್ಟ್ರೀಯ ಸಂಬಂಧಗಳು, ಆಮೇಲೆ ಅಂತಾರಾಷ್ಟ್ರೀಯ ಸಂಘಟನೆಗಳು, ಸಾರ್ವಜನಿಕ ಆಡಳಿತ ಮತ್ತು ಪೊಲಿಟಿಕಲ್ ಬಿಹೇವಿಯರ್, ಸಾರ್ವಜನಿಕ ರಾಜಕೀಯ ನಡವಳಿಕೆ, ಇದ್ರ ಬಗ್ಗೆನೇ ಎಲ್ಲ ಪೊಲಿಟಿಕಲ್ ಆರ್ಗನೈಸೇಷನ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಇದು ಅದರ ಸ್ಕೋಪು ಅಂದರೆ ಅದರ ವ್ಯಾಪ್ತಿ. ಅದೇ ರೀತಿಯಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿನೂ ಕೂಡ ಒಂದು ಸರಹದ್ದು ಎಲ್ಲೆನೂ ಕೂಡ ಇಷ್ಟು ಅಂತ ಇದೆ. ಅದನ್ನೇ ನಾವು ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಥವಾ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಅನ್ನೋದು ನಾವು ಚರ್ಚೆ ಮಾಡುವಂಥದ್ದು. ಅದರಿಂದ ನಾವು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಏನು ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ, there is no undisputed ವ್ಯೂ ರಿಗಾರ್ಡಿಂಗ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಒಂದು ವಿಚಾರ ಅಂದರೆ ಸಾರ್ವಜನಿಕ ಆಡಳಿತದ ವಿಚಾರ ತೆಗೆದುಕೊಂಡ್ರೆ ಯಾವುದೇ ರೀತಿಯ ಡಿಸ್ಪ್ಯೂಟ್ ಇಲ್ಲದೆ ಇರುವಂಥ ಒಂದು ವಿಚಾರವನ್ನು ತೆಗೆದುಕೊಂಡು ಅಧ್ಯಯನ ಮಾಡ್ತೀವಿ. ಇಷ್ಟನ್ನು ಅಧ್ಯಯನ ಮಾಡ್ಬೋದು ಸಾರ್ವಜನಿಕ ಆಡಳಿತ ಅಂತ. ಅದರ ವಿಷಯವ್ಯಾಪ್ತಿಯನ್ನು ಓದುವಂಥದ್ದು. ಮತ್ತು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಎಂಬ್ರೇಸಸ್ ದ ಎಂಟೈರ್ ಏರಿಯಾ ಆ್ಯಂಡ್ ಆಲ್ ದ ಆ್ಯಕ್ಟಿವಿಟೀಸ್ ಆಫ್ ಗೌರ್ಮೆಂಟ್. ಅಂದರೆ ಈ ಸಾರ್ವಜನಿಕ ಆಡಳಿತ ಅನ್ನೋದು ಸರ್ಕಾರದ ಎಲ್ಲ ಅಂಗಗಳನ್ನು, ಸರ್ಕಾರದ ಎಲ್ಲ ಚಟುವಟಿಕೆಗಳನ್ನು, ಅದು ಶಾಸನೀಯ ಇರ್ಬೋದು, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಎಲ್ಲ ಚಟುವಟಿಕೆಗಳನ್ನು ಒಳಗೊಂಡಿರುವಂಥದ್ದು. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಎ ಸ್ಟಡಿ ಆಫ್ ಎಕ್ಸಿಕ್ಯೂಟಿವ್ ಬ್ರಾಂಚ್ ಆಫ್ ಅಡ್ಮಿನಿಸ್ಟ್ರೇಷನ್ ಈಸ್ ಆಫ್ ನ್ಯಾರೋವರ್ ಸೆನ್ಸ್ ಆಫ್ ಸ್ಟಡಿ. ಸಂಕುಚಿತ ಅರ್ಥದಲ್ಲಿ ನೋಡಿದಾಗ ಸಾರ್ವಜನಿಕ ಆಡಳಿತ ಅಂದರೆ ಅದು ಕೇವಲ ಕಾರ್ಯಾಂಗೀಯ ಚಟುವಟಿಕೆಗಳನ್ನು ಮಾತ್ರ ಒಳಗೊಂಡಿರುವಂಥದ್ದನ್ನು ನಾವು ನ್ಯಾರೋವರ್ ಸೆನ್ಸಲ್ಲಿ ಅಥವಾ ಸಂಕುಚಿತ ಅರ್ಥದಲ್ಲಿ ನೋಡ್ತೇವೆ. ಇಟ್ ಡಸ್ ನಾಟ್ ಇನ್ಕ್ಲೂಡ್ ದ ಸ್ಟಡಿ ಆಫ್ ಜುಡಿಷಿಯಲ್ ಆ್ಯಂಡ್ ಲೆಜಿಸ್ಲೇಟಿವ್ ಪಾರ್ಟ್ಸ್ ಅಡ್ಮಿನಿಸ್ಟ್ರೇಷನ್.
ಸಾಮಾನ್ಯ ಒಂದು ಸಂಕುಚಿತ ಅರ್ಥದಲ್ಲಿ ನೋಡಿದಾಗ ಇದು ನ್ಯಾಯಾಂಗೀಯ ಅಥವಾ ಶಾಸನೀಯ ಕಾರ್ಯಗಳನ್ನು ಇದು ಒಳಗೊಂಡಿರುವುದಿಲ್ಲ ಅಂತ ಒಂದು ನಾವು ನ್ಯಾರೋರ್ ಸೆನ್ಸ್ನಲ್ಲಿ ಹೇಳ್ತೀವಿ. ಬಟ್ ಇನ್ ಬ್ರಾಡರ್ ಆರ್ ವೈಡರ್ ಸೆನ್ಸ್ ಇಟ್ ಇನ್ಕ್ಲೂಡ್ಸ್ ದ ಆಲ್ ಟೋಟಲ್ ಆಕ್ಟಿವಿಟೀಸ್ ಆಫ್ ಆಲ್ ದ ಆರ್ಗನ್ಸ್ ಆಫ್ ದ ಗೌರ್ನಮೆಂಟ್, ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆರ್ ಜುಡಿಷಿಯರಿ. ಈ ವಿಶಾಲ ಅರ್ಥದಲ್ಲಿ ನಾವು ನೋಡೋದಾದರೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಏನನ್ನು ಒಳಗೊಂಡಿರುತ್ತಂದರೆ ಶಾಸನೀಯ, ಕಾರ್ಯಾಂಗೀಯ ಮತ್ತು ನ್ಯಾಯಾಂಗೀಯ ಅಧಿಕಾರಗಳನ್ನು ಹೊಂದಿರುವಂಥದ್ದನ್ನು ಇದೆಲ್ಲನೂ ಕೂಡ ಒಳಗೊಂಡಿರುವಂಥದ್ದು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಜೊತೆಗೆ ಸಾರ್ವಜನಿಕ ಆಡಳಿತದ ಬಗ್ಗೆ ಬೇರೆ ಬೇರೆ ವಿಷಯ ತಜ್ಞರುಗಳು ಹೇಳುವಂಥದ್ದು. ಅದರಲ್ಲಿ ಪಿಫ್ನರ್ ಅಂದರೆ ಅಕಾರ್ಡಿಂಗ್ ಟು ಪಿಫ್ನರ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ ಸಮ್ ಇನ್ಕ್ಲೂಡ್ಸ್ ದ ಟೋಟ್ಯಾಲಿಟಿ ಆಫ್ ಗೌರ್ನಮೆಂಟ್ ಆಕ್ಟಿವಿಟಿ encompassing expertise of endless variety and the techniques of organization and management, whereby order and social purpose are given to the efforts of vast numbers. ಸಾರ್ವಜನಿಕ ಆಡಳಿತ ಅಂತಂದರೆ ಸರ್ಕಾರದ ಎಲ್ಲ ಚಟುವಟಿಕೆಗಳನ್ನು ಕೂಡ ಒಳಗೊಂಡಿರುವಂಥದ್ದು ಸಾರ್ವಜನಿಕ ಆಡಳಿತ ಎಂಬ ವಿಚಾರವನ್ನು ಪಿಫ್ನರ್ ಅವರು ಹೇಳುವಂಥದ್ದು ಬರುತ್ತೆ. ಆಮೇಲೆ ಪಿಫ್ನರ್ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಸಾರ್ವಜನಿಕ ಆಡಳಿತದ ಒಂದು ವ್ಯಾಪ್ತಿಯನ್ನು ಎರಡು ರೀತಿಯಲ್ಲಿ, ಎರಡು ಹೆಡ್ಡಲ್ಲಿ ಅದನ್ನು ಹೇಳುವಂಥದ್ದು ಬರುತ್ತೆ. ಅದರಲ್ಲಿ ಪಿಫ್ನರ್ ಹ್ಯಾಸ್ ಡಿವೈಡೆಡ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ ಟೂ ಹೆಡ್ಸ್. ಒನ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಅನದರ್ ಒನ್ ಈಸ್ ಸ್ಪಿಯರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸಾರ್ವಜನಿಕ ಆಡಳಿತದ ಬಗ್ಗೆ ಪಿಫ್ನರ್ ಅಂದರೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯ ಬಗ್ಗೆ ಪಿಫ್ನರ್ ಅವರು ಎರಡೂ ರೀತಿಯಲ್ಲಿ ಹೇಳ್ತಾರೆ. ಒಂದು ಪ್ರಿನ್ಸಿಪಲ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ತತ್ವಗಳು ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ ಒಂದನೇದಾಗಿ. ಎರಡನೇದಾಗಿ ಸಾರ್ವಜನಿಕ ಆಡಳಿತದ ಒಂದು ಸ್ಪಿಯರ್, ವ್ಯಾಪ್ತಿ, ಅದರ ಎಲ್ಲೆ ಏನು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಅದರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೋಡಿದಾಗ ದಿಸ್ ಕ್ಯಾಟಗರಿ ಕವರ್ಸ್ ದ ಆರ್ಗನೈಜೇಷನ್, ಮ್ಯಾನೇಜ್ಮೆಂಟ್ ಆಫ್ ಪರ್ಸನಲ್, ಮೆಥಡ್ ಆ್ಯಂಡ್ ಪ್ರೊಸೀಜರ್, ಮಟೀರಿಯಲ್ ಆ್ಯಂಡ್ ಸಪ್ಲೈ, ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿ ಅಂತ. ಅಂದರೆ ಇದರಲ್ಲಿ ಏನೇನು ಬರುತ್ತೆ? ಸಂಘಟನೆ ಬರುತ್ತೆ, ಮತ್ತು ನೌಕರರ ಒಂದು ವ್ಯವಸ್ಥಾಪನೆ, ಮೆಥಡ್ ಆ್ಯಂಡ್ ಪ್ರೊಸೀಜರು, ವಿಧಾನ, ಮತ್ತು ಮಟೀರಿಯಲ್ಸ್ ವಸ್ತುಗಳು ಮತ್ತು ಸಪ್ಲೈಸ್ ಪೂರೈಕೆ, ಪಬ್ಲಿಕ್ ಫೈನಾನ್ಸ್ ಸಾರ್ವಜನಿಕ ಹಣಕಾಸು, ಮತ್ತು ಅಡ್ಮಿನಿಸ್ಟ್ರೇಟಿವ್ ರೆಸ್ಪಾನ್ಸಿಬಿಲಿಟಿ ಆಡಳಿತಾತ್ಮಕ ಜವಾಬ್ದಾರಿಗಳ ಬಗ್ಗೆ ಅಧ್ಯಯನ ಮಾಡುತ್ತೆ ಅಂತ ಪ್ರಿನ್ಸಿಪಲ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಹೇಳ್ತಾರೆ. ಎರಡನೇದರಲ್ಲಿ ಏನು ಹೇಳ್ತಾರೆ? ಸ್ಪಿಯರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಲ್ಲಿ ಇನ್ ದಿಸ್ ಕ್ಯಾಟಗರಿ ದ ಸ್ಪಿಯರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇನ್ಕ್ಲೂಡ್ಸ್ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್, ಇಟ್ಸ್ ರೀಜನಲ್ ಆ್ಯಂಡ್ ಲೋಕಲ್ ಅಥಾರಿಟೀಸ್ ಆ್ಯಂಡ್ ಆಲ್ಸೋ ಪಬ್ಲಿಕ್ ಕಾರ್ಪೊರೇಷನ್ಸ್. ಅಂದರೆ ಇದರಲ್ಲಿ ಏನು ಹೇಳ್ತಾರೆ ಅಂತಂದರೆ ಇದರಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು, ಮತ್ತು ಇಟ್ಸ್ ರೀಜನಲ್ ಆ್ಯಂಡ್ ಲೋಕಲ್ ಅಥಾರಿಟೀಸ್, ಇದಕ್ಕೆ ಸಂಬಂಧಪಟ್ಟಂಥ ಪ್ರಾದೇಶಿಕ ಮತ್ತು ಸ್ಥಳೀಯ ಅಥಾರಿಟೀಸು, ಮತ್ತು ಪಬ್ಲಿಕ್ ಕಾರ್ಪೊರೇಷನ್, ಸಾರ್ವಜನಿಕ ಕಾರ್ಪೊರೇಷನ್ಸ್ ಅಂತ ಹೇಳ್ತೀವಿ, ಪಬ್ಲಿಕ್ ಕಾರ್ಪೊರೇಷನ್ಸ್ ಅಂತ ಹೇಳ್ತೀವಿ, ಸಂಸ್ಥೆಗಳು ಅಂತ ಹೇಳ್ತೀವಿ, ಇದನ್ನು ಒಳಗೊಂಡಿರುವಂಥದ್ದು ಅಂತ ಪಿಫ್ನರ್ ಅವರು ಹೇಳುವಂಥದ್ದು. ಆಮೇಲೆ ವಾಕರ್ಸ್ ಪ್ರಕಾರ ನೋಡೋಕೆ ಹೋದಾಗ ವಾಕರ್ಸ್ ವ್ಯೂ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಟೂ ಪಾರ್ಟ್ಸ್. ಅದರಲ್ಲೂ ವಾಕರ್ಸ್ ಅವ್ರ ಪ್ರಕಾರ, ಅವರ ದೃಷ್ಟಿಕೋನದಲ್ಲಿ ಸಾರ್ವಜನಿಕ ಆಡಳಿತ ಅನ್ನೋದು ಎರಡು ಭಾಗಗಳನ್ನು ಒಳಗೊಂಡಿದೆ ಅಂತ. ಅದರಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಥಿಯರಿ, ಎರಡನೇದು ಅಪ್ಲೈಡ್ ಅಡ್ಮಿನಿಸ್ಟ್ರೇಷನ್. ಅಂದರೆ ಇಲ್ಲಿ ದಿಸ್ ಥಿಯರಿ, ಅಡ್ಮಿನಿಸ್ಟ್ರೇಟಿವ್ ಥಿಯರಿ ಇನ್ಕ್ಲೂಡ್ಸ್ ದ ಸ್ಟಡಿ ಆಫ್ ಸ್ಟ್ರಕ್ಚರ್, ಆರ್ಗನೈಜೇಷನ್, ಫಂಕ್ಷನ್ಸ್ and methods of all types of public authority engaged in carrying out the administration of all levels. ಅಂದರೆ ಇಲ್ಲೇನು ಹೇಳ್ತಾರೆ? ಅಡ್ಮಿನಿಸ್ಟ್ರೇಟಿವ್ ಥಿಯರಿ ಒಳಗಡೆ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಸಂಘಟನೆ, ಅವರ ಕಾರ್ಯಚಟುವಟಿಕೆಗಳು, ವಿಧಾನಗಳು, ಎಲ್ಲ ರೀತಿಯ ಅಂದರೆ ಸಾರ್ವಜನಿಕ ಆಡಳಿತ ಎಲ್ಲ ವಿಚಾರಗಳನ್ನು ಎಲ್ಲ ಮಟ್ಟದಲ್ಲೂ ಕೂಡ ಅಧ್ಯಯನ ಮಾಡುವಂಥದ್ದು, ತಿಳಿಸುವಂಥದ್ದು ಬರುತ್ತೆ. ಅಪ್ಲೈಡ್ ಅಡ್ಮಿನಿಸ್ಟ್ರೇಷನಲ್ಲಿ ಇಲ್ಲೇನು ಹೇಳ್ತಾರೆ? ದ ಅಪ್ಲೈಡ್ ಅಡ್ಮಿನಿಸ್ಟ್ರೇಷನ್, ದ ಮೇನ್ ಫಾರ್ಮ್ ಆಫ್ ಅಪ್ಲೈಡ್ ಅಡ್ಮಿನಿಸ್ಟ್ರೇಷನ್ ಹ್ಯಾಸ್ ಬಿನ್ ಕ್ಲಾಸಿಫೈಡ್ ಆನ್ ದ ಬೇಸಿಸ್ ಆಫ್ 10 principal functions, namely political, legislative, financial, defensive, educational, social, economic, foreign, imperial and local. ಇದರಲ್ಲಿ ಏನು ಹೇಳ್ತಾರೆ ಅವರು ಅಂತಂದರೆ ಇಲ್ಲಿ ಪೊಲಿಟಿಕಲ್, ಲೆಜಿಸ್ಲೇಟಿವ್ ಅಂದರೆ ರಾಜಕೀಯ ಶಾಸಕಾಂಗ, ಹಣಕಾಸು, ರಕ್ಷಣೆ, ಶಿಕ್ಷಣ, ಸಮಾಜ, ಆರ್ಥಿಕತೆ, ವಿದೇಶಾಂಗ ವ್ಯವಹಾರ, ಮತ್ತು ಇಂಪೀರಿಯಲ್ ಆ್ಯಂಡ್ ಲೋಕಲ್, ಸ್ಥಳೀಯ ಮತ್ತು ರಾಷ್ಟ್ರಮಟ್ಟದ ವಿಚಾರಗಳನ್ನು ಒಳಗೊಂಡಿರುವಂಥದ್ದು ಅಂತ ಹೇಳಿಬಿಟ್ಟು ಇವರು ಎರಡು ರೀತಿಯಲ್ಲಿ ಹೇಳ್ತಾರೆ ವಾಕರ್ಸ್ ಅವರು. ಆಮೇಲೆ ಇದರ ವ್ಯೂಸ್ ಅಬೌಟ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮಾತಾಡೋದಾದರೆ, ಅಂದರೆ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯ ಬಗ್ಗೆ ಕೆಲವು ದೃಷ್ಟಿಕೋನಗಳು ಇದ್ದಾವೆ. ಅಂದರೆ ಸಾರ್ವಜನಿಕ ಆಡಳಿತದ ದೃಷ್ಟಿಕೋನಗಳನ್ನು ನಾವು ಬಹಳ ಪ್ರಮುಖವಾಗಿ ಎರಡು ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಬಹುದು. ಅಂದರೆ ಸಾರ್ವಜನಿಕ ಆಡಳಿತ ಹೇಗಿರುತ್ತೆ ಅಂತ ಎರಡು ರೀತಿಯಲ್ಲಿ ಇದೆ. ಅದು ಅವರ ವಿಷಯ ತಜ್ಞರು ಹೇಳೋ ಪ್ರಕಾರ ಅದರಲ್ಲಿ ದೇರ್ ಆರ್ ಬ್ರಾಡ್ಲಿ ಟೂ ವ್ಯೂಸ್ ಅಬೌಟ್ ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಒನ್ ಈಸ್ ಪೋಸ್ಡ್ ಕಾರ್ಬ್ ವ್ಯೂ
ಅನದರ್ ಒನ್ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ವ್ಯೂ. ಒಂದು ಪೋಸ್ಡ್ ಕಾರ್ಬ್ ದೃಷ್ಟಿಕೋನ, ಇನ್ನೊಂದು ವಿಷಯ ವಸ್ತು ದೃಷ್ಟಿಕೋನ ಅಂತ ಎರಡೂ ದೃಷ್ಟಿಕೋನದಲ್ಲಿ ನಾವು ಅದನ್ನು ಅಧ್ಯಯನ ಮಾಡ್ತೀವಿ. ದ ಪೋಸ್ಡ್ ಕಾರ್ಬ್ ವ್ಯೂ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ದಾಟ್ ಅಂದರೆ ಪೋಸ್ಡ್ ಕಾರ್ಬ್ ದೃಷ್ಟಿಕೋನ, ಸಾರ್ವಜನಿಕ ಆಡಳಿತದ ಪೋಸ್ಡ್ ಕಾರ್ಬ್ ದೃಷ್ಟಿಕೋನ ಅಥವಾ ಈ ಲೂಥರ್ ಗಲಿಕ್ರವರು ನೀಡಿದಂಥ ಒಂದು ಕಾನ್ಸೆಪ್ಟ್ ಏನಿದೆ, ಇದು ಅಕ್ರೋನಿಮ್ ಏನಿದೆ, ಅದು ಏನನ್ನು ಒಳಗೊಂಡಿದೆ ಅನ್ನೋದರ ಆದರೆ ದ ಪೋಸ್ಡ್ ಕಾರ್ಬ್ ಈಸ್ ಕನ್ಸಿಡರ್ಡ್ ಟು ಬಿ ಎ ನ್ಯಾರೋರ್ ವ್ಯೂ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸಾರ್ವಜನಿಕ ಆಡಳಿತದ ಬಗ್ಗೆ ಈ ಪೋಸ್ಡ್ ಕಾರ್ಬ್ ಅನ್ನೋದು ಒಂದು ಸಂಕುಚಿತ ದೃಷ್ಟಿಕೋನವನ್ನು ನೀಡಿರುವಂಥದ್ದು ಅಂತ ಕನ್ಸಿಡರ್ ಆಗಿರುವಂಥದ್ದು ಒಂದು. ನಂತರದಲ್ಲಿ ಅಕಾರ್ಡಿಂಗ್ ಟು ದಿಸ್ ವ್ಯೂ ಎಕ್ಸಿಕ್ಯೂಟಿವ್ ಈಸ್ ಓನ್ಲಿ ದ ಬ್ರಾಂಚ್ ಆಫ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್. ಈ ಒಂದು ದೃಷ್ಟಿಯಿಂದ ನೋಡಿದಾಗ, ಅಂದರೆ ಪೋಸ್ಡ್ ಕಾರ್ಬ್ ದೃಷ್ಟಿಯಿಂದ ನೋಡಿದಾಗ ನಾವು ಎಕ್ಸಿಕ್ಯೂಟಿವ್ ಅಥವಾ ಕಾರ್ಯಕಾರಿ ಮಾತ್ರ ಸರ್ಕಾರದ ಆಡಳಿತದ ಮುಖ್ಯಸ್ಥ ಅಂತ ಪರಿಗಣನೆ ಮಾಡ್ತಾರೆ. ಮಿಕ್ಕಿದ ಯಾರು ಕೂಡ ಇಲ್ಲಿ ಬರೋದಿಲ್ಲ. ಎಕ್ಸಿಕ್ಯೂಟಿವ್ ಮಾತ್ರ ಅಥವಾ ಕಾರ್ಯಾಂಗ ಅಧಿಕಾರವನ್ನು ಹೊಂದಿರುವವನು ಮಾತ್ರ ಈ ಸಾರ್ವಜನಿಕ ಆಡಳಿತವನ್ನು ಅಥವಾ ಸರ್ಕಾರದ ಮುಖ್ಯಸ್ಥನ ಕೆಲಸ ನಿರ್ವಹಿಸ್ತಾನೆ ಅಂತ. ಮತ್ತು ದಿಸ್ ವ್ಯೂ ಕರೆಸ್ಪಾಂಡ್ಸ್ ವಿತ್ ದ ಮೆನರ್ಜಿರಿಯಲ್ ವ್ಯೂ. ಅಂದರೆ ಇದು ವ್ಯವಸ್ಥಾಪನೀಯ ದೃಷ್ಟಿಕೋನವನ್ನು ಹೊಂದಿರುವಂಥ ಒಂದು ದೃಷ್ಟಿಕೋನ ಇದು, ಯಾವುದು ಪೋಸ್ಡ್ ಕಾರ್ಬ್ ದೃಷ್ಟಿಕೋನ. ಮತ್ತು ಇದು ಸಪೋರ್ಟ್ಸ್ ಆಫ್ ದಿಸ್ ವ್ಯೂ ಈ ಒಂದು ಪೋಸ್ಟ್ ಕಾರ್ಬ್ ವ್ಯೂ ಏನಿದೆ ಇದನ್ನು ಸಪೋರ್ಟ್ ಮಾಡಿದವರು ಯಾರ್ಯಾರು ಅನ್ನೋದ್ರ ಬಗ್ಗೆ ನೋಡೋದಾದರೆ, ಹೆನ್ರಿ ಫಾಯಲ್, ಎಲ್ ಉರ್ವಿಕ್, ಫೆರ್ಸಿ ಎಂ, ಫೀನ್ ಆ್ಯಂಡ್ ಲೂಥರ್ ಗಲಿಕ್ ಇವರು ಈ ಪೋಸ್ಟ್ ಕಾರ್ಬ್ ದೃಷ್ಟಿಕೋನವನ್ನು ಬೆಂಬಲಿಸಿದಂತಹ ವಿಷಯ ತಜ್ಞರುಗಳು. ಅನಂತರದಲ್ಲಿ ನಾವು ಬಹಳ ಪ್ರಮುಖವಾಗಿ ಈ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಏನು ಎಂಬುದರ ಬಗ್ಗೆ ಬಹಳ ಪ್ರಮುಖವಾಗಿ ಜನಜನಿತವಾಗಿರುವಂತಹ ತುಂಬ ಎಲ್ಲ ಕಡೆ ತುಂಬ ಈ ಸಾರ್ವಜನಿಕ ಆಡಳಿತದಲ್ಲಿ ನಾವು ನೋಡೋದಾದರೆ ತುಂಬ ಜನಜನಿತವಾಗಿರೋ ಎಲ್ಲರಿಗೂ ಗೊತ್ತಿರುವಂಥ ಒಂದು ಬಹಳ ಪ್ರಮುಖವಾದಂಥ ಒಂದು ವಿಚಾರ ಕಾನ್ಸೆಪ್ಟ್ ಅಂತಂದರೆ ಅದು ಲೂಥರ್ ಗಲಿಕ್ರವರು ಕಾಯಿನ್ ಮಾಡಿದಂತಹ ಪೋಸ್ಡ್ ಕಾರ್ಬ್. ಅಂದರೆ ವಾಟ್ ಈಸ್ ಪೋಸ್ಡ್ ಕಾರ್ಬ್ ಅಂದರೆ ಪೋಸ್ಟ್ ಕಾರ್ಬ್ ಎಂದರೇನು ಎಂಬುದರ ಬಗ್ಗೆಯೂ ಕೂಡ ಅವರು ಸಾಕಷ್ಟು ವಿಚಾರಗಳನ್ನು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯ ಬಗ್ಗೆ ಅವರು ಕೇವಲ ಒಂದು 8 ಲೆಟರ್ನಲ್ಲಿ ಅಕ್ಷರಗಳಲ್ಲಿ ಹೇಳ್ತಾರೆ. ಈ ಅಕ್ರೋನಿಮ್ಮನ್ನು ಅಂದರೆ ಲೂಥರ್ ಗಲಿಕ್ ಬಿಲೀವ್ಡ್ ದಟ್ ಅಡ್ಮಿನಿಸ್ಟ್ರೇಷನ್ ಕನ್ಸಿಸ್ಟೆಡ್ ಆಫ್ 7 ಎಲಿಮೆಂಟ್ಸ್, ಅಂದರೆ 7 ಎಲಿಮೆಂಟ್ಸನ್ನು ಹೊಂದಿರುವಂಥದ್ದು. ಯಾವ್ಯಾವುದು ಮೂಲಾಂಶಗಳನ್ನು ಹೊಂದಿದೆ ಅಂದರೆ ಸಾರ್ವಜನಿಕ ಆಡಳಿತ 7 ಮೂಲಾಂಶಗಳನ್ನು ಹೊಂದಿರುವಂಥದ್ದು. ಅದರಿಂದ ಅವ್ರು ಏನು ಮಾಡ್ತಾರೆ, ಹಿ ಸಮ್ಡ್ ಅಪ್ ದೀಸ್ ಎಲಿಮೆಂಟ್ಸ್ ಇನ್ ದ ಅಕ್ರೋನಿಮ್ ಆಫ್ ಪೋಸ್ಟ್ ಕಾರ್ಬ್. ಆದ್ದರಿಂದ ಈ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ಅವರು ಪೋಸ್ಟ್ ಕಾರ್ಬ್ ಎಂಬ ಒಂದು ಅಕ್ರೋನಿಮ್ನೊಳಗಡೆ ತರ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ಪಿ ಫಾರ್ ಪ್ಲ್ಯಾನಿಂಗ್, ಓ ಫಾರ್ ಆರ್ಗನೈಜಿಂಗ್, ಎಸ್ ಫಾರ್ ಸ್ಟಾಫಿಂಗ್, ಡಿ ಫಾರ್ ಡೈರೆಕ್ಟಿಂಗ್, ಕೋ ಫಾರ್ ಕೋಆರ್ಡಿನೇಟಿಂಗ್, ಆರ್ ಫಾರ್ ರಿಪೋರ್ಟಿಂಗ್, ಬಿ ಫಾರ್ ಬಡ್ಜೆಟಿಂಗ್ ಅಂತ ಇದು ಒಟ್ಟು 7 ಕಾನ್ಸೆಪ್ಟಲ್ಲಿ 7 ಒಂದು ಎಲಿಮೆಂಟ್ಸಲ್ಲಿ ಅವರು ಹೇಳುವಂಥದ್ದು ಬರುತ್ತೆ. ಅಂದರೆ ಪಿ ಅಂದರೆ ಪ್ಲ್ಯಾನಿಂಗ್ ಅಂದರೆ ಯೋಜನೆ, ಆರ್ಗನೈಜಿಂಗ್ ಅಂತಂದರೆ ಸಂಘಟನೆ, ಸ್ಟಾಫಿಂಗ್ ಅಂದರೆ ಸಿಬ್ಬಂದಿ, ಡೈರೆಕ್ಟಿಂಗ್ ಅಂತಂದರೆ ನಿರ್ದೇಶನ ನೀಡುವಂಥದ್ದು, ಕೋಆರ್ಡಿನೇಟಿಂಗ್ ಅಂತಂದರೆ ಸಂಯೋಜನೆ, ರಿಪೋರ್ಟಿಂಗ್ ಅಂದರೆ ವರದಿ ಸಲ್ಲಿಸುವುದು, ಮತ್ತು ನಂತರದಲ್ಲಿ ಬಜೆಟಿಂಗ್ ಅಂತಂದರೆ ಈ ಆಯವ್ಯಯವನ್ನು ಮಂಡನೆ ಮಾಡುವಂಥದ್ದು ಬರುತ್ತೆ. ಆದ್ದರಿಂದ ಈ ಸಾರ್ವಜನಿಕ ಆಡಳಿತ ಅಂತಂದರೆ ಬಹಳ ಪ್ರಮುಖವಾಗಿ ಲೂಥರ್ ಗಲಿಕ್ರವರ ಪ್ರಕಾರ ಯಾವುದೇ ಒಂದು ಕಾರ್ಯವನ್ನು ಸರ್ಕಾರಿ ಹಂತದಲ್ಲಿ, ಸರ್ಕಾರದ ಮಟ್ಟದಲ್ಲಿ ಅಥವಾ ಸಾರ್ವಜನಿಕ ರಂಗದಲ್ಲಿ ಅಥವಾ ಸಾರ್ವಜನಿಕ ಆಡಳಿತದಲ್ಲಿ ಅಥವಾ ಸಾರ್ವಜನಿಕ ನೌಕರರಾಗಿ ನಾವು ಮೊದಲು ಮಾಡಬೇಕಾಗಿರುವಂಥದ್ದು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ ಅದನ್ನು ಯೋಜಿಸುವಂಥದ್ದು. ಅಂದರೆ ಈ ಯಾವುದೇ ಒಂದು ಕಾರ್ಯವನ್ನು ಒಂದು ಯೋಜನೆಯ ಮೂಲಕ ನಾವು ಕಾರ್ಯಗತವನ್ನು ಮಾಡುವಂಥದ್ದು. ಯಾವುದೇ ಒಂದು ಕಾರ್ಯವನ್ನು ಯೋಜಿಸದೆ ಯಾವುದೇ ಕಾರ್ಯಗಳನ್ನು ಮಾಡಿದರೆ ನಾವು ಅದರಲ್ಲಿ ಯಶಸ್ಸನ್ನು ಗಳಿಸೋದು ಕಷ್ಟ ಎಂಬುದರ ಬಗ್ಗೆ ಅವರು ಲೂಥರ್ ಗಲಿಕ್ರವರು ಹೇಳುವಂಥದ್ದು. ಅಂದರೆ ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕು ಅಂದರೆ ನಾವು ಮೊದಲನೇದಾಗಿ ಅದನ್ನು ಯೋಜಿಸಿ ಅಥವಾ ಪ್ಲ್ಯಾನಿಂಗ್ ಮಾಡಬೇಕು ಅಂತ. ಪ್ಲ್ಯಾನಿಂಗ್ ಮಾಡಾದಮೇಲೆ, ಯೋಜನೆ ಮಾಡಾದಮೇಲೆ ಅದನ್ನು ಆರ್ಗನೈಸ್ ಮಾಡುವಂಥದ್ದು. ಅಂದರೆ ಈ ವಸ್ತುಗಳನ್ನೆಲ್ಲನೂ ಕೂಡ ಒಂದು ಕಡೆ ಸಂಘಟಿಸುವಂಥದ್ದು. ವಸ್ತುಗಳನ್ನು ಸಂಘಟನೆ ಮಾಡ್ಬೋದು, ಮಟೀರಿಯಲ್ಗಳನ್ನು ಸಂಘಟನೆ ಮಾಡಬೇಕು, ಪರ್ಸ್ನೆಲ್ಲನ್ನು ಸಂಘಟನೆ ಮಾಡಬೇಕು, ಅಂದರೆ ಸಿಬ್ಬಂದಿ ವರ್ಗದವ್ರನ್ನ ಸಂಘಟನೆ ಮಾಡಬೇಕು, ಹಣಕಾಸನ್ನು ಸಂಘಟನೆ ಒಂದು ಕಡೆ ಸೇರಿಸಬೇಕು, ಆರ್ಗನೈಸ್ ಮಾಡಬೇಕು. ಎಲ್ಲ ವ್ಯಕ್ತಿಗಳು, ವಸ್ತು, ವಿಷಯ, ಹಣ ಎಲ್ಲನೂ ಕೂಡ ಒಂದು ಕಡೆ ಸಂಘಟನೆ ಮಾಡುವಂಥದ್ದು ಬರುತ್ತೆ ಇಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯಲ್ಲಿ ಅಂತ ಹೇಳ್ತಾರೆ ಅವರು. ನಂತರದಲ್ಲಿ ಇಷ್ಟೆಲ್ಲ ಆದಮೇಲೆ ಸ್ಟಾಫಿಂಗ್. ಈ ಸಾರ್ವಜನಿಕ ಕೆಲಸವನ್ನು ಮಾಡಬೇಕಾದ್ರೆ ಯಂತ್ರಗಳಿಂದ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಸಿಬ್ಬಂದಿಗಳು ಇರಬೇಕಾಗತ್ತೆ. ಯಾವ ಹಂತದಲ್ಲಿ ಯಾವ ರೀತಿಯ ಸಿಬ್ಬಂದಿಗಳು ಇರಬೇಕು, ಅವರ ಅರ್ಹತೆಗಳೇನು,
ಅವರ ಅವರಿಗೆ ಯಾವ ಯಾವ ಕಾರ್ಯಗಳನ್ನು ನಿಯೋಜನೆ ಮಾಡಬೇಕು, ಯಾವ ಕೆಲಸಗಳಿಗೆ ಅವರಿಗೆ ನಿಯೋಜಿಸಬೇಕು ಎಂಬುದರ ಬಗ್ಗೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಸಿಬ್ಬಂದಿಯನ್ನು ನೇಮಕ ಮಾಡೋದು ಕೂಡ ಇಲ್ಲಿ ಬಹಳ ಪ್ರಮುಖವಾದಂಥದ್ದು. ನಂತರದಲ್ಲಿ ಡೈರೆಕ್ಟಿಂಗ್, ಅಂದರೆ ಇಷ್ಟೆಲ್ಲ ಆದಮೇಲೆ, ಪ್ಲ್ಯಾನಿಂಗ್ ಆದಮೇಲೆ, ಸಂಘಟನೆ ಆದಮೇಲೆ, ಸಿಬ್ಬಂದಿಗಳ ನೇಮಕ ಆದಮೇಲೆ ಇಂಥ ಒಂದು ವ್ಯವಸ್ಥೆಯನ್ನು ನಾವು ಡೈರೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ಡೈರೆಕ್ಷನನ್ನು ಕೊಡಬೇಕು, ನಿರ್ದೇಶನವನ್ನು ಮಾಡಬೇಕು. ನೀವು ಅಂದರೆ ಯಾವುದೇ ಒಂದು ವ್ಯವಸ್ಥೆಯನ್ನು ನಾವು ನಿರ್ದೇಶನ ಮಾಡದೇ ಇದ್ದಾಗ ಅದು ಸುಮ್ಮನೆ ಕೂತ್ಕೊಳ್ಳುತ್ತೆ, ಅದು ಏನು ಮಾಡೋದಿಲ್ಲ. ಆದ್ದರಿಂದ ನಾವು ಈ ಥರ ಕೆಲಸ ಮಾಡಿ, ಈ ಥರ ಕೆಲಸ ಮಾಡಿ ಅಂತ ಹೇಳಿಬಿಟ್ಟು ನಾವು ಅವರಿಗೆ ನಿರ್ದೇಶನವನ್ನು ಕೊಡಬೇಕಾಗತ್ತೆ. ನಿರ್ದೇಶನವನ್ನು ಕೊಟ್ಟಾಗ ಆ ಕೆಲಸ ಕಾರ್ಯಗಳು ಸುಗಮವಾಗಿ ಸಾಗುತ್ತೆ ಅಂತ. ನಂತರದಲ್ಲಿ ಕೋಆರ್ಡಿನೇಟಿಂಗ್. ಇಷ್ಟೆಲ್ಲ ಆದಮೇಲೆ ನಾವು ಈ ವಸ್ತುಗಳ ನಡುವೆ ನಾವು ಸಿಬ್ಬಂದಿ ಆಗಿರ್ಬೋದು, ಹಣ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಮಟೀರಿಯಲ್ಸ್ ಆಗಿರ್ಬೋದು, ಇವನ್ನೆಲ್ಲನೂ ಕೂಡ ನಾವು ಒಂದು ರೀತಿಯಲ್ಲಿ ಕೋಆರ್ಡಿನೇಟ್, ಸಂಯೋಜಿಸಬೇಕು. ಸಂಯೋಜನೆ ಒಂದು ಕಡೆ ತಂದು ಅದನ್ನು ಸಂಯೋಜನೆ ಮಾಡಬೇಕು, ಮಾಡಿ ಕಾರ್ಯವನ್ನು ಕಾರ್ಯಗತಗೊಳಿಸಬೇಕಾಗತ್ತೆ ಅನ್ನೋದು. ನಂತರದ ಇಷ್ಟೆಲ್ಲ ಆದಮೇಲೆ ನಾವು ಕಾರ್ಯವನ್ನು ಮಾಡಿ, ಕಾರ್ಯ ಸಾಧಿಸಿದೆ ಆದಮೇಲೆ ಪ್ಲ್ಯಾನಿಂಗ್ ಮಾಡಿ, ಆರ್ಗನೈಸ್ ಮಾಡಿ, ಸಿಬ್ಬಂದಿ ನೇಮಕ ಆದಮೇಲೆ ಡೈರೆಕ್ಷನನ್ನು ಕೊಟ್ಟು ಕೋಆರ್ಡಿನೇಟ್ ಮಾಡಿ ಎಲ್ಲ ಆದಮೇಲೆ ನಮ್ಮ ಸರ್ಕಾರದ ಒಂದು ಸರ್ಕಾರಿ ಕೆಲಸ ಅಲ್ಲಿ ನೆರವೇರುತ್ತೆ. ನೆರವೇರಿದ ನಂತರ ಅಷ್ಟಕ್ಕೆ ಕೆಲಸ ಕಾರ್ಯಗಳು ಮುಗಿದೋಯ್ತು ಅಂತ ಕೂತಿರಂಗಿಲ್ಲ. ಆ ಒಂದು ಕಾರ್ಯದ ಬಗ್ಗೆ ನಾವು ರಿಪೋರ್ಟಿಂಗ್, ವರದಿಯನ್ನು ಸಲ್ಲಿಸಬೇಕಾಗತ್ತೆ. ಯಾರಿಗೆ? ಸರ್ಕಾರಕ್ಕೆ. ಕೆಳಾಧಿಕಾರಿಗೂ, ಸಬಾರ್ಡಿನೇಟ್ ಆಫೀಸರ್ಸು ಏನು ಮಾಡಬೇಕು? ಅಪ್ಪರ್ ಅಂದರೆ ನೀವು ಮೇಲ್ಗಡೆ ಇರುವಂಥ, ಅಂದರೆ ಮೇಲಧಿಕಾರಿಗಳಿಗೆ ನಾವು ವರದಿಯನ್ನು ನಾವು ಸಲ್ಲಿಸಬೇಕಾಗತ್ತೆ. ಅಂದರೆ ಇಲ್ಲಿ ಡೌನ್ವರ್ಡಿಂದ ಅಪ್ವರ್ಡ್ಗೆ ರಿಪೋರ್ಟಿಂಗ್ ಮಾಡುವಂಥದ್ದು ಬರುತ್ತೆ. ಅಂದರೆ ಕೆಳಗಿನ ಅಧಿಕಾರಿ ತನ್ನ ಮೇಲಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸುವಂಥದ್ದು ಕಂಡುಬರುತ್ತೆ. ಆಮೇಲೆ ಬಜೆಟಿಂಗ್ ಅಂದರೆ ನೋಡಿ, ಇಷ್ಟೆಲ್ಲ ಮಾಡಿದ್ಮೇಲೆ ಈ ವ್ಯವಹಾರಗಳನ್ನೆಲ್ಲ ನಾವು ಒಂದು ಕಡೆ ಕ್ರೋಢೀಕರಣ ಮಾಡಬೇಕು, ಸಿಬ್ಬಂದಿ ನೇಮಕ, ಆರ್ಗನೈಸ್ ಮಾಡಬೇಕು, ಪ್ಲ್ಯಾನಿಂಗ್ ಮಾಡಬೇಕು, ಎಲ್ಲ ಮಾಡಬೇಕು. ಅಂದರೆ ಇದಕ್ಕೆ ಹಣ ಬೇಕು, ಹಣಕಾಸು ಇರಬೇಕಾಗತ್ತೆ. ಅದರಿಂದ ಹಣಕಾಸನ್ನು ಕೂಡ ನಾವು ಆಯವ್ಯಯವನ್ನು ರಚನೆ ಮಾಡುವಂಥದ್ದು ಕೂಡ ಇಲ್ಲಿ ಬರುತ್ತೆ. ಹಣಕಾಸಿನ ಬಗ್ಗೆ ನಾವು ಅಂದಾಜು ಪಟ್ಟಿಯನ್ನು ಸಲ್ಲಿಸಬೇಕಾಗತ್ತೆ, ಹಣಕಾಸನ್ನು ಕೂಡ ಕ್ರೋಢೀಕರಣ ಮಾಡಬೇಕಾಗತ್ತೆ ಎಂಬ ವಿಚಾರವನ್ನು ಲೂಥರ್ ಗಲಿಕ್ ಅವರು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಏನು ಅಂತಂದರೆ 7 ಎಲಿಮೆಂಟ್ಸ್ನಲ್ಲಿ ಅವರು ಹೇಳುವಂಥದ್ದು ಕಂಡುಬರುತ್ತೆ. ಇದನ್ನು ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಇಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಲೂಥರ್ ಗಲಿಕ್ ಅವರು ಹೇಳ್ತಾರೆ. ಆಮೇಲೆ ಸಬ್ಜೆಕ್ಟ್ ಮ್ಯಾಟರ್ ತಗೊಂಡಾಗ ನಾವು ಒಂದು ಏನಂತ ಹೇಳಿದ್ರೆ, ಬಹಳ ಪ್ರಮುಖವಾಗಿ ಇದು ಸಬ್ಜೆಕ್ಟ್ ಓರಿಯೆಂಟೆಡ್. ಅಂದರೆ ದಿಸ್ ವ್ಯೂಸ್ ಕಂಪ್ರೈಸ್ ಲೈನ್ ಫಂಕ್ಷನ್ ಸರ್ವಿಸಸ್ ಮೀನ್ ಫಾರ್ ದ ಪೀಪಲ್. ಅಂದರೆ ಇಲ್ಲಿ ಏನು ಬಹಳ ಪ್ರಮುಖವಾಗಿ ಅಂದರೆ ಜನರನ್ನು ಒಳಗೊಂಡಂಥದ್ದು ಕಂಡುಬರುತ್ತೆ. ಇಲ್ಲಿ ದಿ ಇನ್ಕ್ಲೂಡ್ ಲಾ ಆ್ಯಂಡ್ ಆರ್ಡರ್, ಡಿಫೆನ್ಸ್, ಸೋಷಿಯಲ್ ಸೆಕ್ಯೂರಿಟಿ, ಪಬ್ಲಿಕ್ ಹೆಲ್ತ್, ETC. ಅಂದರೆ ಇದು ಏನನ್ನು ಒಳಗೊಂಡುತ್ತೆ ಅಂದರೆ ಸಬ್ಜೆಕ್ಟ್ ಮ್ಯಾಟರ್ ವ್ಯೂ ನೋಡಿದಾಗ ನಾವು ಒಂದು ಕಾನೂನು ಮತ್ತು ಸುವ್ಯವಸ್ಥೆ, ರಕ್ಷಣೆ, ಸಾಮಾಜಿಕ ಭದ್ರತೆ, ಮತ್ತು ಪಬ್ಲಿಕ್ ಹೆಲ್ತು, ಸಾರ್ವಜನಿಕ ಆರೋಗ್ಯ, ಇವನ್ನೆಲ್ಲನೂ ಕೂಡ ಒಳಗೊಂಡಿರುವಂಥದ್ದು ಸಬ್ಜೆಕ್ಟ್ ಮ್ಯಾಟರ್ ವ್ಯೂನಲ್ಲಿ ಬರುವಂಥದ್ದು. ಅಂದರೆ ವಿಷಯ ವಸ್ತು ದೃಷ್ಟಿಕೋನದಲ್ಲಿ ಬರುವಂಥದ್ದು. ಆಮೇಲೆ ರೀಸನ್ಸ್ ಫಾರ್ ಸಬ್ಜೆಕ್ಟ್ ಮ್ಯಾಟರ್ ವ್ಯೂ. ಸಬ್ಜೆಕ್ಟ್ ಮ್ಯಾಟರ್ ವ್ಯೂಸ್ನಲ್ಲಿ ನಾವು ನೋಡಿದಾಗ ನಾವು ಇಲ್ಲಿ ಕಂಡು ಬರುವಂಥದ್ದು ಏನಂದರೆ, ಇಟ್ ಹ್ಯಾಸ್ ಕಮ್ ಇನ್ ಟು ರೆಕನಿಂಗ್ ಇನ್ ರಿಯಾಕ್ಷನ್ ಟು ದ ಪೋಸ್ಟ್ ಕಾರ್ ವ್ಯೂ. ಅಂದರೆ ಪೋಸ್ಟ್ ಕಾರ್ ವ್ಯೂಗೆ ವಿರುದ್ಧವಾಗಿ ಬಂದಂಥದ್ದು. ಅಂದರೆ ನಾವು ಪೋಸ್ಟ್ ಕಾರ್ಬನ್ನು ಒಂದು ಸಂಕುಚಿತ ದೃಷ್ಟಿಕೋನದಲ್ಲಿ ನೋಡ್ತೇವೆ, ಆದರೆ ಸಬ್ಜೆಕ್ಟ್ ಮ್ಯಾಟರ್ ವ್ಯೂವನ್ನು ವಿಶಾಲ ಅರ್ಥದಲ್ಲಿ ನೋಡ್ತೇವೆ. ಸಬ್ಜೆಕ್ಟ್ ಮ್ಯಾಟರ್ ವಿಚಾರ ಬಂದಾಗ ಅಥವಾ ವಿಷಯ ವಸ್ತು ದೃಷ್ಟಿಕೋನ ಏನನ್ನು ಒಳಗೊಳ್ಳುತ್ತೆ ಅಂತ ಹೇಳಿದ್ರೆ ಇಡೀ ಸರ್ಕಾರದ ಎಲ್ಲ ಕಾರ್ಯಗಳನ್ನು ಅದು ಒಳಗೊಂಡಿರುವಂತೂ ಬರುತ್ತೆ. ಈ ಸಬ್ಜೆಕ್ಟ್ ಮ್ಯಾಟರ್ ವ್ಯೂ ಹೇಗೆ ಬಂತು ಅಂತಂದರೆ, ಇದು ಪೋಸ್ಟ್ ಕಾರ್ ವ್ಯೂಗೆ ವಿರುದ್ಧವಾಗಿ ಅದಕ್ಕೆ ಪ್ರತಿಕ್ರಿಯೆಯಾಗಿ ಬಂದಿದ್ದಂಥದ್ದು ಸಬ್ಜೆಕ್ಟ್ ಮ್ಯಾಟರ್ ವ್ಯೂ. The post carb represents only the tools of administration, whereas the substance of administration is something different. ಅಂದರೆ ಈ ಪೋಸ್ಟ್ ಕಾರ್ಬ್ ಅನ್ನೋದು ಕೇವಲ ಅಡ್ಮಿನಿಸ್ಟ್ರೇಷನ್ನ ಟೂಲ್, ಅದರ ಉಪಕರಣದ ಬಗ್ಗೆ ಮಾತ್ರ ಹೇಳುತ್ತೆ, ಅದರ ಕಾರ್ಯದ ಬಗ್ಗೆ ಮಾತ್ರ ಹೇಳುತ್ತೆ. ಆದರೆ ಈ ಸಬ್ಜೆಕ್ಟ್ ಮ್ಯಾಟರ್ ವ್ಯೂ ಅಂತಂದರೆ ಅದರ ಸಂಪೂರ್ಣವಾದಂತಹ ಒಂದು ಬೇರೆ ಬೇರೆ ರೀತಿಯ ಡಿಫ್ರೆಂಟ್ ಆ್ಯಂಗಲಲ್ಲಿ ಅದನ್ನು ನೋಡುವಂಥದ್ದು ಕಂಡುಬರುತ್ತೆ. These services have specialized techniques of their own which are not covered by the post carb activities. ಈ ಸಬ್ಜೆಕ್ಟ್ ಮ್ಯಾಟರ್ ವ್ಯೂ ಹೆಂಗೆ ಬಂತು ಅಂದರೆ, ಪೋಸ್ಟ್ ಕಾರ್ಬ್ನಲ್ಲಿ ಇಲ್ಲದೇ ಇದ್ದಂತಹ ವಿಚಾರಗಳನ್ನು ತಿಳಿಸುವಂಥದ್ದು ಸಬ್ಜೆಕ್ಟ್ ಮ್ಯಾಟರ್ನಲ್ಲಿ ಬರುತ್ತೆ. Moreover, even the techniques of management are modified by the subject matter of the services in which they have to operate. ಅಂದರೆ ಈ ಪೋಸ್ಟ್ ಕಾರ್ಬ್ನಲ್ಲಿ ಹೇಳದೇ ಇರುವಂತಹ ಟೆಕ್ನಿಕ್ಸ್ಗಳನ್ನು, ವ್ಯವಸ್ಥಾಪನೆಯ ತಂತ್ರಗಳನ್ನು ಇಲ್ಲಿ ಮಾಡಿಫೈಡ್ ಮಾಡಿ, ಸಬ್ಜೆಕ್ಟ್ ಮ್ಯಾಟರ್ನಲ್ಲಿ ಮಾಡಿಫೈ ಮಾಡಿ ಒಂದು ವಿಶಾಲ ವ್ಯಾಪ್ತಿಯನ್ನು ಒಳಗೊಂಡಿರುವಂಥದ್ದು ಇದರಲ್ಲಿ ಬರುತ್ತೆ. ಜೊತೆಗೆ ಇನ್ ಆ್ಯನ್ ಆರ್ಗನೈಸೇಷನ್ ವಿತ್ 2 ಡಿಫ್ರೆಂಟ್ ಸರ್ವಿಸಸ್ ದ ಟೆಕ್ನಿಕ್ಸ್ ಆಫ್ ಕೋಆರ್ಡಿನೇಷನ್ ಆರ್ ಡಿಫರೆಂಟ್. ಅದರಲ್ಲಿ ಈ ಪೋಸ್ಟ್ ಕಾರ್ಬ್ನದು ವ್ಯೂ ಆಗಿರ್ಬೋದು, ಸಬ್ಜೆಕ್ಟ್ ಮ್ಯಾಟರ್ ವ್ಯೂ ಆಗಿದೆ, ಎರಡಲ್ಲೂ ಕೂಡ ಡಿಫ್ರೆಂಟಾಗಿ ಈ ಕೆಲವು ಟೆಕ್ನಿಕ್ಗಳನ್ನು, ವ್ಯೂಸನ್ನು ನಾವು ನೋಡುವಂಥದ್ದು ಕಂಡುಬರುತ್ತೆ ಅಂತ. ಜೊತೆಗೆ ನಾವು ಇಷ್ಟೆಲ್ಲ ಮಾತಾಡಾದ್ಮೇಲೆ
ಬಹಳ ಪ್ರಮುಖವಾಗಿ ನಾವು ಇಲ್ಲಿ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯ ಬಗ್ಗೆ, ಅದರ ವ್ಯಾಖ್ಯಾನ ಬಗ್ಗೆ ಏನು ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯ ವ್ಯಾಖ್ಯಾನದ ಬಗ್ಗೆ ನಾವು ಮಾತನಾಡಿದ ನಂತರದಲ್ಲಿ, ಹಾಗಾದರೆ ಸಾರ್ವಜನಿಕ ಆಡಳಿತದಿಂದ ನಮಗೆ ಸಿಗುವಂಥ ಅನುಕೂಲತೆಗಳು ಏನು ಅಲ್ವಾ, ಅಡ್ವಾಂಟೇಜಸ್ ಏನು, ಮತ್ತು ಸಾರ್ವಜನಿಕ ಆಡಳಿತದ ಮಹತ್ವ ಏನು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಇಂಪಾರ್ಟೆನ್ಸ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಾವು ಇಲ್ಲಿ ತಿಳಿದುಕೊಳ್ಳೋಣ. ಯಾಕೆ ಇದು ನಮಗೆ ಇಂಪಾರ್ಟೆನ್ಸ್ ಅಂತಂದರೆ, ಒಂದು ಎಸೆನ್ಷಿಯಲ್ ಫಾರ್ ಮಾಡರ್ನ್ ಸಿವಿಲೈಸ್ಡ್ ಲೈಫ್, ಅಂದರೆ ಆಧುನಿಕ ಜಗತ್ತು ಒಂದು ಸಿವಿಲೈಸ್ಡ್ ಲೈಫ್ ಅಂದರೆ ನಾಗರಿಕತೆಯಿಂದ ಕೂಡಿದಂಥ ಒಂದು ಜೀವನ ಆಗಿರೋದ್ರಿಂದ ಇದೆಲ್ಲರಿಗೂ ಕೂಡ ಸಾರ್ವಜನಿಕ ಆಡಳಿತ ಅನ್ನೋದು ಬೇಕಲೇಬೇಕು ಅನ್ನೋದು. ಅಡ್ಮಿನಿಸ್ಟ್ರೇಷನ್ ಗಿವ್ ಸೋಷಿಯಲ್ ಪ್ರೊಟೆಕ್ಷನ್ ಫಾರ್ ಆಲ್ ಕ್ಲಾಸ್ ಪೀಪಲ್, ಅಂದರೆ ಈ ಆಡಳಿತ ಅನ್ನೋದು ಸಮಾಜದ ಎಲ್ಲ ರೀತಿಯ ಜನರಿಗೆ ಒಂದು ರಕ್ಷಣೆಯನ್ನು ಕೊಡುತ್ತೆ. ಆ ದೃಷ್ಟಿಯಿಂದ ನಮಗೆ ಸಾರ್ವಜನಿಕ ಆಡಳಿತ ಬೇಕು ಅನ್ನೋದು. ಸೋಷಿಯಲ್ ಚೇಂಜ್ ಆ್ಯಂಡ್ ಡೆವಲಪ್ಮೆಂಟ್ ಪಾಸಿಬಲ್ ಓನ್ಲಿ ಥ್ರೂ ಅಡ್ಮಿನಿಸ್ಟ್ರೇಷನ್, ಸಾರ್ವಜನಿಕ ಆಡಳಿತದ ಮೂಲಕ ಮಾತ್ರ ನಮಗೆ ಸಾಮಾಜಿಕ ಬದಲಾವಣೆ ಮತ್ತು ಅಭಿವೃದ್ಧಿ ಸಾಧ್ಯ ಆಗತ್ತೆ ಅನ್ನೋ ಸತ್ಯ ನಮಗೆ ಗೊತ್ತಿರುವಂಥದ್ದು. ಜೊತೆಗೆ ವೆಲ್ಫೇರ್ ಸ್ಟೇಟ್ ಕಾನ್ಸೆಪ್ಟ್ ಗೆಟ್ ಟ್ರೂ, ಅಂದರೆ ನಾನು ಮೊದಲೇ ಹೇಳಿದಾಗೆ ಪುರಾತನ ಕಾಲದಲ್ಲಿ ಪೊಲೀಸ್ ಸ್ಟೇಟ್ ಇತ್ತು, ಈಗ ವೆಲ್ಫೇರ್ ಸ್ಟೇಟ್ ಇದೆ. ಪೊಲೀಸ್ ರಾಜ್ಯದಿಂದ ಈಗೇನಾಗಿದೆ, ಈಗ ಯೋಗಕ್ಷೇಮ ರಾಜ್ಯ ವೆಲ್ಫೇರ್ ಸ್ಟೇಟ್ಗೆ ಬಂದಿದೆ. ಪೊಲೀಸ್ ರಾಜ್ಯದಲ್ಲಿ ಏನಿತ್ತು, ಬರೀ ಜನರನ್ನು ರಕ್ಷಣೆ ಮಾಡೋದು ಮಾತ್ರ ಇತ್ತು. ಆದರೆ ಆಧುನಿಕ ಜಗತ್ತು ಪ್ರಜಾಪ್ರಭುತ್ವ ತತ್ವದಿಂದ ಕೂಡಿದಂಥ ಪ್ರಜಾಪ್ರಭುತ್ವ ರಾಷ್ಟ್ರಗಳೇ ಹೆಚ್ಚಾಗಿರೋದ್ರಿಂದ, ಜನರೇ ಇಲ್ಲಿ ಆಡಳಿತವನ್ನು ನಡೆಸೋದ್ರಿಂದ, ಜನರಿಗೆ ಬೇಕಾಗುವಂಥ ಯೋಗಕ್ಷೇಮ ಕಾರ್ಯಕ್ರಮಗಳನ್ನೇ ಮಾಡಬೇಕಾಗಿರೋದ್ರಿಂದ ಆಡಳಿತದ ಜ್ಞಾನ ಎಲ್ಲರಿಗೂ ಬೇಕಲೇಬೇಕು ಎಂಬ ವಿಚಾರವನ್ನು ನಾವು ಇಲ್ಲಿ ಹೇಳ್ತೀವಿ. ಜೊತೆಗೆ ಇಟ್ ಹೆಲ್ಪ್ಸ್ ಟು ಸಾಲ್ವ್ ಪ್ರಾಬ್ಲಮ್ಸ್ ರೈಸ್ ಡ್ಯೂ ಟು ಇಂಡಸ್ಟ್ರಿಯಲ್ ರಿವಲ್ಯೂಷನ್. ನಾನು ಮೊದಲೇ ಹೇಳಿದಾಗೆ ಸಾರ್ವಜನಿಕ ಆಡಳಿತ ಯಾವಾಗ ಅದರ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಹೆಚ್ಚಾಗಿ ಅಂತಂದರೆ, ಈ ಕೈಗಾರಿಕಾ ಕ್ರಾಂತಿ ಆದ ನಂತರದಲ್ಲಿ ಅಲ್ಲಿ ಕಂಡು ಬಂದಿದ್ದಂಥ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತಂದರೆ, ನೌಕರರ ನೇಮಕ, ಅವರ ಪಿಂಚಣಿ ವ್ಯವಸ್ಥೆ, ಅವರಿಗೆ ವೇತನ ನಿಗದಿಪಡಿಸುವಂಥದ್ದು, ಅವರಿಗೆ ರಜಾ ನಿಯಮಾವಳಿಗಳು, ಇವನ್ನೆಲ್ಲವೂ ಕೂಡ ಸಾಕಷ್ಟು ಸಮಸ್ಯೆಗಳು ಕಂಡುಬಂದವು. ಇದನ್ನೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತಂದರೆ ಬಹಳ ಪ್ರಮುಖವಾಗಿ ಸಾರ್ವಜನಿಕ ಆಡಳಿತದ ಅಧ್ಯಯನ ಬಹಳ ಪ್ರಮುಖವಾದದ್ದು. ಜೊತೆಗೆ ಟು ಅಡಾಪ್ಟ್ ಪ್ಲಾನ್ಸ್ ಬ್ಯಾಡ್ಲಿ ನೀಡೆಡ್ ದ ಅಡ್ಮಿನಿಸ್ಟ್ರೇಷನ್, ಯಾಕಂದರೆ ಈ ಅಡ್ಮಿನಿಸ್ಟ್ರೇಷನ್ ಸಾರ್ವಜನಿಕ ಆಡಳಿತದಲ್ಲಿ ಈ ಉತ್ತಮವಾದಂಥ ಒಂದು ಆಡಳಿತ ತರಬೇಕು ಅಂದರೆ ಪ್ಲ್ಯಾನನ್ನು ಅಡಾಪ್ಟ್ ಮಾಡಬೇಕು. ಅದರಿಂದನೇ ಅಭಿವೃದ್ಧಿಯನ್ನು ಸಾಧಿಸೋಕ್ಕೆ ಸಾಧ್ಯ ಆಗುತ್ತೆ. ಆ ದೃಷ್ಟಿಯಿಂದ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ನಾವು ಅಧ್ಯಯನ ಮಾಡ್ತೀವಿ ಮತ್ತು ಅದರ ಇಂಪಾರ್ಟೆನ್ಸ್ ಇದೆ ಅಂತ. ಜೊತೆಗೆ ಟು ಪ್ರೊಟೆಕ್ಟ್ ಇಂಡಿವಿಜುವಲ್ ಫ್ರೀಡಮ್, ಅಂದರೆ ಈ ವೈಯಕ್ತಿಕ ಸ್ವಾತಂತ್ರ್ಯವನ್ನು, ಜನರ ಸ್ವಾತಂತ್ರ್ಯವನ್ನು ಕಾಪಾಡುವುದಕ್ಕೆ ನಾವು ಸಾರ್ವಜನಿಕ ಆಡಳಿತದ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು ಅನ್ನೋದು. ಟು ಅಪೋಲ್ಡ್ ದ ಸ್ಟೇಟಸ್ ಆ್ಯಂಡ್ ಡಿಗ್ನಿಟಿ ಆಫ್ ಲೆಜಿಸ್ಲೇಚರ್, ಜೊತೆಗೆ ಶಾಸಕಾಂಗದ ಒಂದು ಘನತೆ ಗೌರವವನ್ನು ನಾವು ಕಾಪಾಡಬೇಕು ಅಂತಂದರೆ ನಾವು ಸಾರ್ವಜನಿಕ ಆಡಳಿತದ ಅಧ್ಯಯನ ಮಾಡಲೇಬೇಕಾಗತ್ತೆ. ಜೊತೆಗೆ ಟು ಮೇಂಟೈನ್ ಡಿಸಿಪ್ಲಿನ್ ಆ್ಯಂಡ್ ಪೀಸ್ ಇನ್ ದ ಸೊಸೈಟಿ, ಸಮಾಜದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ತರಬೇಕು ಅಂತಂದರೆ ಈ ಸಾರ್ವಜನಿಕ ಆಡಳಿತದ ಅಧ್ಯಯನ ಬಹಳ ಪ್ರಮುಖ, ಅದರ ಜ್ಞಾನ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಟು ಡೆವಲಪ್ ಸೋಷಿಯಲ್ ಹಾರ್ಮನಿ, ಜೊತೆಗೆ ಇದು ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡುವುದಕ್ಕೆ ನಾವು ಸಾರ್ವಜನಿಕ ಆಡಳಿತದ ಮೊರೆ ಹೋಗಲೇಬೇಕಾಗತ್ತೆ. ಜೊತೆಗೆ ಟು ಪ್ರೊವೈಡ್ ಸೆಕ್ಯೂರ್ಡ್ ಫೆಸಿಲಿಟೀಸ್ ಆ್ಯಂಡ್ ಸೆಕ್ಯೂರಿಟಿ ಟು ಆಲ್, ಯಾಕೆಂತಂದರೆ ಎಲ್ಲರಿಗೂ ಕೂಡ, ಸಮಾಜದಲ್ಲಿರುವಂಥ ಎಲ್ಲರಿಗೂ ಕೂಡ ಒಂದು ಭದ್ರತೆ ಮತ್ತು ಅವರಿಗೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಬೇಕು ಅಂದರೆ ಸಾರ್ವಜನಿಕ ಆಡಳಿತದ ಜ್ಞಾನ ಬಹಳ ಪ್ರಮುಖವಾದದ್ದು. ಜೊತೆಗೆ ದ ಸ್ಟಡಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಬರ್ತ್ ಆ್ಯಂಡ್ ಗ್ರೋತ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ನಾನು ಮೊದಲೇ ಹೇಳಿದಾಗೆ ಸಾರ್ವಜನಿಕ ಆಡಳಿತ ಏನಿರುತ್ತೆ ಅಂತಂದರೆ ಬಹಳ ಪ್ರಮುಖವಾಗಿ ಒಂದು ಸಮಾಜದ, ರಾಷ್ಟ್ರದ ಪ್ರಗತಿಯಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುವಂಥದ್ದು. ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ದ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ದ ಫಂಕ್ಷನ್ಸ್ ಆಫ್ ದ ಸ್ಟೇಟ್, ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅದರ ಆ್ಯಕ್ಟಿವಿಟೀಸು, ಅದರ ಕಾರ್ಯಚಟುವಟಿಕೆಗಳು, ಅದರ ಬಗ್ಗೆ ಮಾಹಿತಿಯನ್ನು ಒದಗಿಸ್ಕೊಡುತ್ತೆ. ಆಮೇಲೆ ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ಅಬೌಟ್ ದ ಡೆವಲಪ್ಮೆಂಟಲ್ ಐಡಿಯಾಸ್, ಅಂದರೆ ಫ್ರೀಡಮ್ ಬಗ್ಗೆ, ಜಸ್ಟಿಸ್ ಬಗ್ಗೆ, ಲಾಸ್ ಬಗ್ಗೆ, ಈಕ್ವಾಲಿಟಿ ಬಗ್ಗೆ, ಗುಡ್ ಗವರ್ನೆನ್ಸ್ ಬಗ್ಗೆ, ಅಂದರೆ ಸ್ವಾತಂತ್ರ್ಯ, ನ್ಯಾಯ, ಕಾನೂನು, ಸಮಾನತೆ ಮತ್ತು ಗುಡ್ ಗವರ್ನೆನ್ಸ್, ಒಂದು ಉತ್ತಮ ಆಡಳಿತದ ಬಗ್ಗೆಯೂ ಕೂಡ ನಮಗೆ ಮಾಹಿತಿಯನ್ನು ನೀಡುವಂಥದ್ದು ಇದರಿಂದ ಕಂಡುಬರುತ್ತೆ ಅಂತ. ಜೊತೆಗೆ ಸ್ಟಡಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ರೊವೈಡ್ಸ್ ನಾಲೆಜ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲಾಸ್ ಆಫ್ ದ ಸ್ಟೇಟ್, ಅಂದರೆ ರಾಜ್ಯದ ಕಾನೂನು ಮತ್ತು ಸಂವಿಧಾನದ ಬಗ್ಗೆಯೂ ಕೂಡ ನಮಗೆ ಜ್ಞಾನವನ್ನು ಒದಗಿಸಿಕೊಡುತ್ತೆ ಯಾವುದು, ಸಾರ್ವಜನಿಕ ಆಡಳಿತ. ಜೊತೆಗೆ ಸ್ಟಡಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಪ್ರೊವೈಡ್ಸ್ ದ ನಾಲೆಜ್ ಆಫ್ ಪಬ್ಲಿಕ್ ಪಾಲಿಸೀಸ್,
ರೋಲ್ ಆಫ್ ರೆಪ್ರೆಸೆಂಟೇಟಿವ್ಸ್, ಲಾ ಮೇಕಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಬಾಡಿ ರೋಲ್. ಅಂದರೆ ಸಾರ್ವಜನಿಕ ಆಡಳಿತ ಅನ್ನೋದು ಸಾರ್ವಜನಿಕ ನೀತಿ, ಜನಪ್ರತಿನಿಧಿಗಳ ಪಾತ್ರ ಮತ್ತು ಕಾನೂನನ್ನು ಹೇಗೆ ಮಾಡ್ತಾರೆ, ಕಾನೂನು ರಚಿಸುವ ವಿಧಾನ, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಸಾರ್ವಜನಿಕ ಆಡಳಿತದನ್ನೇ ತಗೊಳ್ಳುವಂಥದ್ದು. ಜೊತೆಗೆ ದ ಸ್ಟಡಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ನೀಡ್ ಫಾರ್ ಎ ಸ್ಟೇಟ್, ಫಂಕ್ಷನ್ಸ್ ಆಫ್ ಸ್ಟೇಟ್ ಆ್ಯಂಡ್ ಗುಡ್ ಗವರ್ನೆನ್ಸ್ ಆಫ್ ಸ್ಟೇಟ್. ಅಂದರೆ ಇದು ಸಾರ್ವಜನಿಕ ಆಡಳಿತ ನಮಗೆ ಒಂದು ಉತ್ತಮ ಸರ್ಕಾರದ ಕಾರ್ಯಗಳು ಮತ್ತು ಉತ್ತಮ ಆಡಳಿತದ ಬಗ್ಗೆ, ರಾಜ್ಯದ ಉತ್ತಮ ಆಡಳಿತದ ಬಗ್ಗೆ ಸಾಕಷ್ಟು ಒಂದು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಇದರಿಂದ ಸಾಧ್ಯ ಆಗುತ್ತೆ. ಮತ್ತು ದ ನಾಲೆಜ್ ಆಫ್ ಅಡ್ಮಿನಿಸ್ಟ್ರೇಷನ್ ಕಾಂಟ್ರಿಬ್ಯೂಟ್ಸ್ ಟು ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಜಸ್ಟ್, ಪೀಸ್ಫುಲ್, ಸೋಷಿಯಲ್ ಹಾರ್ಮನಿ, ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಸ್ಟೇಟ್. ಅಂದರೆ ದೇಶದ ಒಂದು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವುದಕ್ಕೆ, ಸಾಮರಸ್ಯವನ್ನು ಕಾಪಾಡುವುದಕ್ಕೆ, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವುದಕ್ಕೆ, ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡುವುದಕ್ಕೆ ನಮಗೆ ಸಾರ್ವಜನಿಕ ಆಡಳಿತದ ಜ್ಞಾನ ಬೇಕು, ಅದರ ಅಧ್ಯಯನದ ಪ್ರಾಮುಖ್ಯತೆ ಇದೆ ಅನ್ನೋದ್ರ ಬಗ್ಗೆ ನಾವು ಹೇಳ್ತೀವಿ. ಜೊತೆಗೆ ಬಹಳ ಇಲ್ಲಿ ಪ್ರಮುಖವಾಗಿ ನೋಡುವಂಥದ್ದು, ಈ ಸಾರ್ವಜನಿಕ ಆಡಳಿತ ಅನ್ನೋದು ಒಂದು ವಿಶಾಲವಾದಂಥ ಒಂದು ವ್ಯಾಪ್ತಿಯನ್ನು ಹೊಂದಿರುವಂಥದ್ದು. ಎಲ್ಲ ರಾಷ್ಟ್ರಗಳು ಕೂಡ ಅಭಿವೃದ್ಧಿಯನ್ನು ಸಾಧಿಸಬೇಕಾದ್ರೆ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಸಾಧಿಸಬೇಕು ಅಂದರೆ, ಒಂದು ರಾಜ್ಯದ ಪ್ರಗತಿಯನ್ನು ಸಾಧಿಸಬೇಕು ಅಂದರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಂದರೆ, ಒಂದು ಉತ್ತಮ ಆಡಳಿತವನ್ನು ನೀಡಬೇಕು ಅಂತಂದರೆ, ಅಲ್ಲಿ ಬಹಳ ಪ್ರಮುಖವಾಗಿ ಸಾರ್ವಜನಿಕ ಆಡಳಿತದ ಒಂದು ಜ್ಞಾನ, ಚಟುವಟಿಕೆಗಳು ಇರಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ತೇವೆ. ಜೊತೆಗೆ ಈ ಸಾರ್ವಜನಿಕ ಆಡಳಿತದ ಬಗ್ಗೆ ಕೆಲವರು ಈ ಆಡಳಿತ ತಜ್ಞರುಗಳು ಹೇಳಿರುವಂಥ ಕೆಲವು ದೃಷ್ಟಿಕೋನಗಳನ್ನು ನೋಡೋಣ. ಅಲ್ಲಿ W.B. ಡೋನಮ್ ಅವ್ರು ಹೇಳೋ ಪ್ರಕಾರ, ಇಫ್ ಅವರ್ ಸಿವಿಲೈಸೇಷನ್ ಫೇಲ್ಸ್ ಇಟ್ ವಿಲ್ ಬಿ ಮೇನ್ಲಿ ಬಿಕಾಸ್ ಆಫ್ ಎ ಬ್ರೇಕ್ ಡೌನ್ ಆಫ್ ಅಡ್ಮಿನಿಸ್ಟ್ರೇಷನ್. ನೋಡಿ, ಸಾರ್ವಜನಿಕ ಆಡಳಿತದ ಮಹತ್ವ ಏನು ಅನ್ನೋದ್ರ ಬಗ್ಗೆ ಇವ್ರು ಹೇಳ್ತಾರೆ. W.B. ಡಾನ್ಹಮ್ ಅವ್ರು ಹೇಳುವಂಥದ್ದು ಏನಂತಂದರೆ, ಇಫ್ ಅವರ್ ಸಿವಿಲೈಸೇಷನ್ ಫೇಲ್ಸ್, ನಮ್ಮ ನಾಗರಿಕತೆ ಏನಾದ್ರು ಸೋತ್ರೆ, ಇಟ್ ವಿಲ್ ಬಿ ಮೇನ್ಲಿ ಬಿಕಾಸ್ ಆಫ್ ಎ ಬ್ರೇಕ್ ಡೌನ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ. ಅಂದರೆ ಇದು ಏನಕ್ಕೆ ನಮ್ಮ ನಾಗರಿಕತೆ ಸೋಲ್ಬೇಕಾದ್ರೆ ಕಾರಣ, ಸೋತ್ರೆ ಅಕಸ್ಮಾತು ಅದು ಆಡಳಿತದ ಬ್ರೇಕ್ ಡೌನ್, ಅಂದರೆ ಅದರ ನಾಶದಿಂದ ಅಥವಾ ಅದರ ಫೇಲ್ಯೂರ್ನಿಂದ ಮಾತ್ರ ಸಾಧ್ಯ ಆಗುತ್ತೆ. ಕುಸಿತದಿಂದ, ಆಡಳಿತದ ಕುಸಿತದಿಂದ ಮಾತ್ರ ನಾಗರಿಕತೆ ನಾಶ ಆಗತ್ತೆ, ಫೇಲ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಹಳ ಪ್ರಮುಖವಾಗಿ ಒಂದು ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತದ ಬಗ್ಗೆ ತುಂಬ ಒಂದು ಅರ್ಥಗರ್ಭಿತವಾದಂಥ ಒಂದು ವಿಚಾರವನ್ನು ಹೇಳ್ತಾರೆ ಅವರು. ನಂತರದಲ್ಲಿ ರಾಮ್ಸೆ ಮೂರ್ ಅವ್ರು ಹೇಳೋ ಪ್ರಕಾರ, ವೈಲ್ ಗವರ್ನಮೆಂಟ್ಸ್ ಮೇ ಕಮ್ ಆ್ಯಂಡ್ ಗೋ, ಮಿನಿಸ್ಟರ್ಸ್ ಮೇ ರೈಸ್ ಆ್ಯಂಡ್ ಫಾಲ್, ದ ಅಡ್ಮಿನಿಸ್ಟ್ರೇಷನ್ ಆಫ್ ಎ ಕಂಟ್ರಿ ಗೋಸ್ ಆನ್ ಫಾರ್ ಎವರ್, ನೋ ರಿವಲ್ಯೂಷನ್ ಕ್ಯಾನ್ ಚೇಂಜ್ ಇಟ್ ಆ್ಯಂಡ್ ನೋ ಹಿಲ್ ಕ್ಯಾನ್ ಅಪ್ರೂಟ್ ಇಟ್. ಅಂದರೆ ರಾಮ್ಸೆ ಮೂರ್ ಅವರು ಕೂಡ ಬಹಳ ಅದ್ಭುತವಾದಂಥ ಒಂದು ವಿಚಾರದಲ್ಲಿ ಹೇಳ್ತಾರೆ. ಅಂತಂದರೆ ಸರ್ಕಾರಗಳು ಬಂದು ಹೋಗ್ತವೆ, ಮಂತ್ರಿಗಳು ಬರ್ತಾರೆ ಹೋಗ್ತಾರೆ, ಆದರೆ ಯಾವುದೇ ಒಂದು ರಾಷ್ಟ್ರದ ಆಡಳಿತ ಅನ್ನೋದು ಅದು ಯಾವಾಗಲೂ ಇರ್ತದೆ, ಅದು ಯಾವಾಗಲೂ ಕೂಡ ಬದಲಾವಣೆಯನ್ನು ಬಯಸುವಂಥದ್ದು, ಜೊತೆಗೆ ಅದು ಯಾವಾಗಲೂ ನಿರಂತರವಾಗಿ ಅದು ಮುಂದುವರಿಯುವಂಥದ್ದು ಕಂಡುಬರುತ್ತೆ ಅಂತ ರಾಮ್ಸೆ ಮೂರ್ ಅವರು ಹೇಳುವಂಥದ್ದು. ಆದ್ದರಿಂದ ಈ ಒಂದು ವಿಚಾರವನ್ನು ತೆಗೆದುಕೊಂಡ್ರೆ ನಾವು ಸಾರ್ವಜನಿಕ ಆಡಳಿತದ ಒಂದು ವ್ಯಾಪ್ತಿ ತುಂಬ ವಿಶಾಲವಾಗಿರುವಂಥದ್ದು ಕಂಡುಬರುತ್ತೆ. ಆದ್ದರಿಂದ ಬೇರೆ ಬೇರೆ ವಿಷಯ ತಜ್ಞರುಗಳು ಬೇರೆ ಬೇರೆ ರೀತಿಯ ಅವರ ದೃಷ್ಟಿಕೋನದಲ್ಲಿ ಅದರ ವ್ಯಾಪ್ತಿ ಏನೇನು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅದರಲ್ಲಿ ಪೋಸ್ಟ್ ಕಾರ್ ವ್ಯೂವನ್ನು ನೋಡಿದಾಗ, ಅಂದರೆ ಪೋಸ್ಟ್ ಕಾರ್ ವ್ಯೂ ಮತ್ತು ಸಬ್ಜೆಕ್ಟ್ ಮ್ಯಾಟರ್ ವ್ಯೂ ಆರ್ ನಾಟ್ ಮ್ಯೂಚುವಲಿ ಇನ್ಕ್ಲೂಸಿವ್. ಅದು ಬೇರೆ ಬೇರೆ ಒಂದು ಆಗಿದ್ದರೂ ಕೂಡ ಅವರು ಬೇರೆ ಬೇರೆ ವಿಚಾರಗಳನ್ನು, ಅದು ನ್ಯಾರೋ ಪೋಸ್ಟ್ ಕಾರ್ ವ್ಯೂ ಒಂದು ನ್ಯಾರೋ ವ್ಯೂನಲ್ಲಿ ಹೇಳುತ್ತೆ, ಸಬ್ಜೆಕ್ಟ್ ಮ್ಯಾಟರ್ ವ್ಯೂ ಒಂದು ಬ್ರಾಡರ್ ವ್ಯೂನಲ್ಲಿ ಹೇಳುವಂಥದ್ದು. ಅದರಿಂದ ಎರಡನ್ನೂ ಕೂಡ ನಾವು ದೆ ಕಾಂಪ್ಲಿಮೆಂಟ್ ವಿತ್ ಈಚ್ ಅದರ್, ಎರಡೂ ಕೂಡ ಒಂದರ ಉಪಯೋಗವನ್ನು ನಾವು ಪಡ್ಕೋಬಹುದು ಅಂತ. ಸಾರ್ವಜನಿಕ ಆಡಳಿತದಲ್ಲಿ ಮತ್ತೆ ಆಸ್ ಇಸ್ ದ ಕೇಸ್ ಆಲ್ ಅಪ್ಲೈಡ್ ಸೋಷಿಯಲ್ ಸೈನ್ಸಸ್, ದ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕನ್ಸಿಸ್ಟ್ಸ್ ಪೋಸ್ಟ್ ಕಾರ್ಬ್ ಆಫ್ ದ ಥಿಯರಿ ಪಾರ್ಟ್. ಯಾವುದೇ ಒಂದು ಅಪ್ಲೈಡ್ ಸೈನ್ಸಸ್ಲಿ ನೀವು ತೆಗೆದುಕೊಂಡು ನೋಡೋದಾದರೆ ಬಹಳ ಪ್ರಮುಖವಾಗಿ ಬರುವಂಥದ್ದು ಪೋಸ್ಟ್ ಕಾರ್ಬ್ ಆಫ್ ದ ಥಿಯರಿ. ಪೋಸ್ಟ್ ಕಾರ್ಬ್ ಅನ್ನೋದು ಎಲ್ಲ ಕಡೆಯೂ ಕೂಡ ಭಾಳ ಪ್ರಮುಖವಾಗಿರುವಂಥದ್ದು ಕಂಡುಬರುತ್ತೆ. ಜೊತೆಗೆ ಈ ಒಂದು ಆ್ಯಂಡ್ ಅಪ್ಲೈಡ್ ಪಾರ್ಟ್ ಕನ್ಸಿಸ್ಟ್ ಆಫ್ ದ ಸ್ಟಡೀಸ್ ಆರ್ ಕಾಂಕ್ರೀಟ್ ಅಪ್ಲಿಕೇಶನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಥಿಯರಿ ಟು ವೇರಿಯಸ್ ಫೀಲ್ಡ್ಸ್ ಸಚ್ ಆಸ್ ರೆವೆನ್ಯೂ ಅಡ್ಮಿನಿಸ್ಟ್ರೇಷನ್, ಅಗ್ರಿಕಲ್ಚರ್, etc. ಆದ್ದರಿಂದ ನಾವಿಲ್ಲಿ ಸಾರ್ವಜನಿಕ ಆಡಳಿತದ ವಿಷಯವ್ಯಾಪ್ತಿಯನ್ನು ನೋಡಿದಾಗ ನಾವು ಪ್ರತಿಯೊಂದನ್ನು ಕೂಡ ನಾವು ತೆಗೆದುಕೊಂಡು ನೋಡ್ತೇವೆ ಅನ್ನೋ ವಿಚಾರಕ್ಕೆ ಬರುವಂಥದ್ದು. ಅದರಿಂದ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ತುಂಬ ವಿಶಾಲವಾದದ್ದು.
ಮತ್ತು ಆಧುನಿಕ ಜಗತ್ತಿನಲ್ಲಿ ಅದು ಇನ್ನೂ ಕೂಡ ಬೆಳೀತಾನೇ ಇದೆ, ಅದು ಮುಂದುವರಿತಾನೇ ಇದೆ ಅಂತ ನಾವು ಹೇಳ್ಬೋದು. ಸ್ನೇಹಿತರೆ, ಇಲ್ಲಿವರೆಗೆ ನಾವು ಸಾರ್ವಜನಿಕ ಆಡಳಿತದ ವಿಷಯ ಒಂದು ವ್ಯಾಪ್ತಿ, ಅದರ ಸ್ಕೋಪ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು, ಅದರ ವ್ಯಾಖ್ಯಾನಗಳನ್ನು ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ವಿ. ಇನ್ನು ಮುಂದಿನ ಒಂದು ನಿಮಗೆ ಹೆಚ್ಚಿನ ಅಧ್ಯಯನಕ್ಕಾಗಿ ಕೆಲವು ರೆಫರೆನ್ಸ್ ಬುಕ್ಸ್ಗಳಿದ್ದಾವೆ, ಅದನ್ನು ಕೂಡ ನೀವು ನೋಡ್ಬೋದು. ಅದರಲ್ಲಿ ಎಂ ಪಿ ಶರ್ಮಾ ಬಿ ಎಲ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಬರೆದಿದ್ದಾರೆ, ಮಹೇಶ್ವರಿ ಎಸ್ ಆರ್ ಅವಸ್ಥಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅನ್ನು ಬರೆದಿದ್ದಾರೆ, ವಿಷ್ಣು ಭಗವಾನ್ ಅಂಡ್ ವಿದ್ಯಾಭೂಷಣ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಬರೆದಿದ್ದಾರೆ, ಎಂ ಲಕ್ಷ್ಮೀಕಾಂತ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ಬರೆದಿದ್ದಾರೆ, ಮತ್ತು ಪ್ರೊಫೆಸರ್ ಎನ್ ಬಿ ಪಾಟೀಲ್ ಕನ್ನಡದಲ್ಲಿ ಸಾರ್ವಜನಿಕ ಆಡಳಿತ ಅಂತ ಪುಸ್ತಕವನ್ನು ಬರೆದಿದ್ದಾರೆ, ತೆಗೆದುಕೊಂಡು ಓದ್ಬೋದು. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.